ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿ ಸ್ಟೋರ್. ರೆಗ್ಯುಲರ್ ಆಗಿ ನಾವು ಬೆಂಗಳೂರಲ್ಲೇ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಇವತ್ತು ಚಿಕ್ಕಬಳ್ಳಾಪುರಗೆ ಬಂದಿದ್ವಿ. ಆ್ಯಂಡ್ ಇದು ಕೂಡ ತುಂಬ ವೆರಿ ಸ್ಪೆಷಲ್. ಯಾಕೆಂದರೆ ನನ್ನ ಹಿಂದ್ಗಡೆ ಒಂದು ಬ್ಯಾಕ್ ಡ್ರಾಪ್ ಕಾಣ್ತಾ ಇದೆ. ಇದು ಲವ್ ರೆಡ್ಡಿ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದಂತಹ ಸ್ಥಳ ಇದು. ಸೊ ಈ ಸ್ಥಳದಲ್ಲೇ ಇವತ್ತು ನಾವು ಇಂಟರ್ವ್ಯೂ ಮಾಡ್ತಿದ್ದೀವಿ. ಬನ್ನಿ. ಅಂದರೆ ಈ ಸ್ಥಳ ಶೂಟಿಂಗ್ ಆದಂತಹ ಲೊಕೇಶನ್ ಕೂಡ ಹೌದು. ಶೂಟಿಂಗ್ ನಡೆದಂತಹ ಸ್ಟೋರಿ ಏನಿದೆ ಆ ಸ್ಟೋರಿನಲ್ಲಿ ಬರುವಂತಹ ರಿಯಲ್ ಲೊಕೇಶನ್ ಕೂಡ ಹೌದು. ಸೊ ಅಂತಾರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲೊಂದು ಬ್ಯಾಕ್ ಡ್ರಾಪಲ್ಲಿ ಸಕ್ಕತ್ತಾಗಿರುವಂಥ ಒಂದು ಬಸ್ ಸ್ಟಾಪ್ ಇದೆ. ಸೊ ಐಮ್ ವೇಟಿಂಗ್. ಮೂವಿ ಟೀಮ್ ಆಗಲೇ ಬಂದಿದ್ದಾರೆ. ಬನ್ನಿ, ಒಂದು ಒಳ್ಳೆ ಇಂಟರ್ವ್ಯೂನ ಇವತ್ತು ನಿಮಗೋಸ್ಕರ. ಅಂಜನ್ ರಾಮಚಂದ್ರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಿಯರಿಂಗ್ ಗ್ರೇಟ್ ರೆಸ್ಪಾನ್ಸ್. ಆಂಧ್ರ ತೆಲಂಗಾಣದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಲವ್ ರೆಡ್ಡಿಗೆ. ಸೊ ಇವತ್ತು ನಮ್ಮನ್ನ ಚಿಕ್ಕಬಳ್ಳಾಪುರಕ್ಕೆ ಕರೆಸಿದ್ದೀರಾ. ಅಂಡ್ ಎಸ್ಪೆಷಲಿ ಈ ಪ್ಲೇಸ್ ಸಿನಿಮಾದಲ್ಲೂ ಯೂಸ್ ಮಾಡಿದಂತಹ ಸ್ಥಳ ಇದು. ಪ್ಲಸ್ ಆ ಸಿನಿಮಾದಲ್ಲಿ ನಡೆದಂತಹ ನೈಜ ಘಟನೆ ನಡೆದಂತಹ ಸ್ಥಳ ಕೂಡ ಹೌದು. ಪ್ಲಸ್ ಈ ಇಂಟರ್ವ್ಯೂ ನಡೀತಿರುವ ಸ್ಥಳ ಕೂಡ ಇದೆ. ಸೊ ಹೇಳಿ, ಮೊದಲನೇದಾಗಿ ಈ ಸ್ಥಳದ ಬಗ್ಗೆ ಹೇಳಿ. ಹೆಂಗಿತ್ತು ಇಲ್ಲಿ ಶೂಟ್ ಆಗಿದ್ದು? ಎಷ್ಟು ಇಂಪಾರ್ಟೆಂಟ್ ಇಲ್ಲಿ ನಡೆದಂತಹ ಸಿನಿಮಾಗೆ ಅಂತ? ಸಿನಿಮಾಗೆ ಮೊದಲನೇ ಬಾರಿ ನಾರಾಯಣ್ ರೆಡ್ಡಿ ಅನ್ನೋ ಒಂದು ಕ್ಯಾರೆಕ್ಟರ್, ರಿಯಲ್ ಲೈಫ್ ಕ್ಯಾರೆಕ್ಟರ್ ಏನಿದೆ, ಆ ಹುಡುಗ ದಿವ್ಯ ಅನ್ನೋ ಹುಡುಗಿನ ನೋಡೋ ಸ್ಥಳನೇ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಕ್ರಾಸ್ ಅನ್ನೋ ಒಂದು ಬಸ್ ಸ್ಟಾಪ್ ಅಲ್ಲಿ ಆ ಹುಡುಗಿನ ಫಸ್ಟ್ ಟೈಮ್ ನೋಡಿ ಇಷ್ಟಪಟ್ಟು ಅದಾದ್ಮೇಲೆ ಕತೆ ಎಲ್ಲ ನಡೆಯುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಒರಿಜಿನಲ್ ಆಗಿ ಏನ್ ನಡೆದಿದೆ ಅದನ್ನ ನಾವು ರೀಕ್ರಿಯೇಟ್ ಮಾಡಿದೀವಿ. ಸೊ ಸೇಮ್ ಜಾಗದಲ್ಲಿ ಇವತ್ತು ನಾವು ಇಂಟರ್ವ್ಯೂ ಕೂಡ ಮಾಡ್ತಿದೀವಿ. ಸ್ವಲ್ಪ ಸ್ಪೆಷಲ್ ಆಗಿರ್ಲಿ, ಏನೋ ಎಲ್ಲೋ ಒಳಗಡೆ ಕುತ್ಕೊಂಡು ಇಂಟರ್ವ್ಯೂ ಮಾಡೋದಕ್ಕಿಂತ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಈ ತರ ಮಾಡ ಅಂತ ಅನ್ಕೊಂಡು. ಅಂಡ್ ಎಸ್ಪೆಷಲಿ ಈ ಬಸ್ ಸ್ಟಾಪ್ಗೆ ತುಂಬಾ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಇದೆ ಸಿನಿಮಾದಲ್ಲಿ. ಒಂದಷ್ಟು ಸೀನ್ಗಳು ಇಲ್ಲಿ ನಡೆಯುತ್ತೆ. ಆ ಹುಡುಗಿನ ಮೊದಲನೇ ಸರಿ ನೋಡೋದಾಗ್ಬೋದು, ಅದಾದ್ಮೇಲೆ ಒಂದಷ್ಟು ಸೀನ್ ನಡೆಯುತ್ತೆ. ತುಂಬಾ ವೆರಿ ಇಂಪಾರ್ಟೆಂಟ್ ಸೀನ್ಸ್ ಇಲ್ಲಿದೆ, ಇದ್ರಲ್ಲಿ ನಡೆಯುತ್ತೆ. ಸಿನಿಮಾ ನೋಡಿದ್ರೆ ಜನರಿಗೂ ಗೊತ್ತಾಗುತ್ತೆ. ಸೊ ಈ ಒಂದು ಬಸ್ ಸ್ಟಾಪ್, ಇನ್ನೊಂದು ಬಸ್ ಸ್ಟಾಪ್ ಇರುತ್ತೆ, ಮತ್ತೆ ಒಂದು ಬಸ್. ಈ ಮೂರು ಏನೋ ಪಾತ್ರಗಳಂತಾನೆ ಹೇಳ್ಬೋದು. ಮೋರ್ ದ್ಯಾನ್ ಬಸ್ ಸ್ಟಾಪ್, ಬಸ್ ಅಂತ ಹೇಳೋದಕ್ಕಿಂತ ದಿಸ್ ಪ್ಲೇಸ್ ಅ ರೋಲ್. ಒಂದು ಪಾತ್ರನ ಕ್ಯಾರಿ ಮಾಡುತ್ತೆ. ಬಸ್ ಸ್ಟಾಪ್ ಆಗ್ಬೋದು, ಆ ಒಂದು ಬಸ್ ಆಗ್ಬೋದು. ಸೊ ಒಂದು ಮೇಜರ್ ರೋಲ್ ಇದೆ. ಸಿನಿಮಾ ನೋಡಿದಾಗ ಜನರೇ ಅದನ್ನ ತಿಳ್ಕೊತಾರೆ, ಇಷ್ಟ ಆಗುತ್ತೆ. ಬಸ್ ಸ್ಟಾಪ್, ಬಸ್, ಫಸ್ಟ್ ಸೈಟ್ ಅಂತ ಅಂತಾರಲ್ಲ, ಇದು ನನಗೆ ಇದು ಕೇಳಿದ ತಕ್ಷಣ ನೆನಪಾಗೋದು, ನನಗೆ ಕನ್ನಡದಲ್ಲಿ ರಾಜಾಹುಲಿ ನೆನಪಾಗುತ್ತೆ. ಬಿಕಾಸ್ ಅಲ್ಲೂ ಕೂಡ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗೋದು ಬಸ್ ಸ್ಟಾಪ್. ಸೊ ಇದು ಆಲ್ಮೋಸ್ಟ್ ಎಲ್ಲಾ ಕಾಲೇಜ್ ಲವ್ ಸ್ಟೋರೀಸ್ ಸ್ಟಾರ್ಟ್ ಆಗೋದು ಬಸ್ ಸ್ಟಾಪ್ ಗಳಲ್ಲಿ ಅಂತ ಕೇಳ್ತೀವಿ ತುಂಬಾ ಮೆಜಾರಿಟಿ. ಸೊ ನಿಮ್ ಲೈಫ್ ಅಲ್ಲಿ ಏನಾದ್ರು ಅಂತಾರ ಆಗಿದ್ಯಾ ಈ ತರದ ರಿಯಾಲಿಟಿ? ನಿಮ್ ಲೈಫ್ ಅಲ್ಲಿ ಇರುವಂತ ಬಸ್ ಸ್ಟಾಪ್ ಯಾವ್ದಾದ್ರು ನಂದಿ ಕ್ರಾಸ್ ಬೇರೆ ಯಾವ್ದಾದ್ರು ನಿಮ್ ಲೈಫ್ ಅಲ್ಲಿ? ಇಲ್ಲ ಸರ್, ನಾನು ನಮ್ಮೂರಿಂದ ಗೌರಿಬಿದನೂರ್ಗೆ ಟ್ರಾವೆಲಿಂಗ್ ಮಾಡ್ತಿದ್ದೆ ಓದೋದಿಕ್ಕೆ. 3 ವರ್ಷ ಟ್ರಾವೆಲ್ ಮಾಡಿದ್ದೀನಿ. ಮಿಕ್ಕಿದೆಲ್ಲ ರೆಸಿಡೆನ್ಶಿಯಲ್. ಆ 3 ವರ್ಷದಲ್ಲಿ ನಾ 8th 9th 10th ಆಗಿರೋದ್ರಿಂದ ಸೊ ಲವ್, ಇನ್ಫ್ಯಾಚುಯೇಷನ್ ಆ ಟೈಮ್ ಏನಿಲ್ಲ. ಓದ್ಕೊಂಡ್ವಾ ಬಂದ್ವಾ ಅಷ್ಟೇ. ಲವ್ ರೆಡ್ಡಿ ಅಲ್ಲ, ನೀವೆಲ್ಲಿದ್ರು ರ್ಯಾಂಕ್ ರೆಡ್ಡಿ? ಇಲ್ಲ ಸರ್, ನಾವು ಲಾಸ್ಟ್ ಬೆಂಚ್ ರೆಡ್ಡಿ. ಸೊ ಹೇಳಿ. ನೀವು ಅದು ನಮ್ಮ ಯಶ್ ಸರ್ದಿ ಸಿನಿಮಾ ಹೇಳಿದ್ರಲ್ಲ, ಸೊ ಅದೇ ತರ ಈ ಸಿನಿಮಾ ಏನಂತ ಹೇಳಿದ್ರೆ ಅದು ಕಾಲೇಜ್ ಬ್ಯಾಕ್ ಡ್ರಾಪ್ ಅಂತ ಹೇಳಿದ್ರಲ್ವಾ. ಇದ್ರಲ್ಲಿ ಕಾಲೇಜ್ ಅಲ್ಲ, ಮೆಚ್ಯೂರ್ಡ್ ಲವ್ ಸ್ಟೋರಿ ಇದೊಂದು. ಹುಡುಗಿ ಒಂದು ಗೌರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ. ಸೊ ಟ್ರಾವೆಲ್ ಮಾಡ್ತಾ ಇರ್ತಾರೆ. ನಾನು ಒಂದು ಬ್ಯಾಂಗ್ಳೂರಲ್ಲಿ, ನಮ್ದು ಬಾಗೇಪಲ್ಲಿ ಅಂತ ಅನ್ಕೊಳ್ಳಿ. ಸೊ ಗುಡಿಬಂಡೆಯಿಂದ ಬ್ಯಾಂಗ್ಳೂರ್ಗೆ ನಾನು ಒಂದು ಕೆಲಸದ ಮೇಲೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಈ ಒಂದು ಜರ್ನಿಲಿ ಆ ಹುಡುಗಿ ನೋಡುವಂಥದ್ದು, ಪ್ರೀತಿಲಿ ಬೀಳುವಂಥದ್ದು, ಮತ್ತೆ ಏನಾಯ್ತು ಅಂತ ಮುಂದಕ್ಕೆ ಹೋಗುತ್ತೆ. ಇಟ್ಸ್ ನಾಟ್ ಅ ನಿಬ್ಬಿ ಲವ್ ಸ್ಟೋರಿ, ಇಟ್ಸ್ ಅ ಮೆಚ್ಯೂರ್ಡ್ ಲವ್ ಸ್ಟೋರಿ. ನನ್ಗೆ ಅದ್ರ ಬಗ್ಗೆ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ ಕೇಳೋದಿದೆ. ಸೊ ಹೀರೋಯಿನ್ ಬಂದಿದ್ದಾರೆ, ಬನ್ನಿ ಮಾತಾಡ್ಸೋಣ. ಬರ ಮಾಡ್ಕೊಳ್ಳೋಣ ಅವ್ರನ್ನ. ಮ್ಯಾಮ್ ಪ್ಲೀಸ್ ವೆಲ್ಕಮ್. ಶ್ರಾವಣಿ ಮ್ಯಾಮ್ ವೆಲ್ಕಮ್. ಯಾವ್ದೋ ಸಿನಿಮಾದ ಮಾತುಕತೆಯಲ್ಲಿ ಇದ್ರಿ ಅನ್ಸುತ್ತೆ. ಇಲ್ಲ ಇದ್ರೆ ಇರ್ಬೋದು, ಯಾಕಂದ್ರೆ ಅಷ್ಟೊಂದು ಹೆಸರು ಬಂದಿದೆ ಅವರಿಗೆ, ಕಾಲ್ಸ್ ಕೂಡ ಬಂದಿದೆ, ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಸೊ ಕನ್ನಡದಿಂದ ನೆಕ್ಸ್ಟ್ ವಾರದಿಂದ ಸ್ಟಾರ್ಟ್ ಆಗುತ್ತೆ ಕಾಲ್ಸ್. ಇನ್ನೂ ಬಿಸಿ ಆಗ್ತಾರೆ, ಆಮೇಲೆ ಅಂತೂ ಇನ್ನು ಇಂಟರ್ವ್ಯೂ ಎಲ್ಲ ಸಿಗಲ್ಲ. ಮ್ಯಾಮ್ ಹೇಳಿ, ಈ ಲೊಕೇಶನ್ ನಿಮ್ಗೆ ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್. ಬಿಕಾಸ್ ನಮ್ಮ ಹೀರೋ ಅವರು ನನ್ನನ್ನು ಫಸ್ಟ್ ನೋಡೋದಿಲ್ಲೇ. ನಮ್ಮ ಮೂವಿಯಲ್ಲಿ ನಾನು ಇಲ್ಲಿ ಫಸ್ಟ್ ಕಾಣಿಸ್ತೀನಿ. ತುಂಬ ಅದ್ಭುತವಾಗಿ ನನ್ನನ್ನು ಇಲ್ಲಿ ತೋರಿಸಿದ್ದಾರೆ. ತುಂಬ ಮೆಮೊರೀಸ್ ಇದೆ ಇಲ್ಲಿ. ನಮ್ಮ ಮೂವಿಯಲ್ಲಿ ತುಂಬ ಶಾರ್ಟ್ಸ್ ಇಲ್ಲೇ ತೆಗ್ದಿದ್ದೀವಿ. ಆ್ಯಂಡ್ ನಮ್ಮ ನಂದಿ ಕ್ರಾಸಲ್ಲಿ ಮಾಡಿರೋದು, ನಾವಿಲ್ಲೇ ಚಿಕ್ಕಬಳ್ಳಾಪುರದವರು. ಇಲ್ಲೇ ನಾನು BGS ಅಲ್ಲಿ ಓದಿದ್ದು. ಸೊ ಅವಾಗಿಂದನೂ ನಮಗೆಲ್ಲ ಮೆಮೊರೀಸ್ ಇಲ್ಲಿದೆ. ಸೋ ಹ್ಯಾಪಿ ಇಲ್ಲಿ ಬಂದು ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅಂದ್ರೆ ನಮಗೆ ಫಸ್ಟ್ ಇದ್ದಿದ್ದು ಏನು ಅಂದ್ರೆ
ಲವ್ ರೆಡ್ಡಿ ಅನ್ನೋದು ಒಂದು ತೆಲುಗು ಸಿನಿಮಾ ಅನ್ನೋದಿತ್ತು. ಬಟ್ ಲೇಟರ್ ನಮ್ಗೆ ಗೊತ್ತಾಗಿದ್ದು ಆಲ್ಮೋಸ್ಟ್ ಎಲ್ಲರೂ ಕನ್ನಡದವರೇ ಇದ್ದಾರೆ, ಕನ್ನಡದ ಸಿನಿಮಾನೇ ಅಂತ. ಸೊ ಕನ್ನಡ ತೆಲುಗು ಎರಡು ಬೈಲಿಂಗ್ವಲ್ ಅಲ್ಲಿ ರಿಲೀಸ್ ಆಗಿದೆ. ಅಂಡ್ ರೆಸ್ಪಾನ್ಸ್ ಕೂಡ ತೆಲುಗುನಲ್ಲಿ ಅಮೇಸಿಂಗ್ ರೆಸ್ಪಾನ್ಸ್ ಬಂದಿದೆ. ಫ್ರಮ್ ಸ್ಟಾರ್ ಸೆಲೆಬ್ರಿಟೀಸ್ ಕೂಡ ಈ ಸಿನಿಮಾಗೆ ಟ್ವೀಟ್ಸ್ ಮಾಡಿದ್ದಾರೆ, ಸಪೋರ್ಟ್ ಕೊಟ್ಟಿದ್ದಾರೆ. ಒಂದು ಜೆನ್ಯೂನ್ ಎಫರ್ಟ್ಗೆ, ಒಂದು ಅತ್ಯುತ್ತಮ ಒಂದು ಸಿನಿಮಾಗೆ ನಮ್ದು ಕೂಡ ಸಪೋರ್ಟ್ ಇರ್ಲಿ ಅಂತ ಅವ್ರು ಮುಂದೆ ಬಂದಿದ್ದಾರೆ. ಸೊ ಆ ರೆಸ್ಪಾನ್ಸ್ ಬಗ್ಗೆ ಹೇಳಿ ಇಬ್ರು ಕೂಡ. ಹೇಳಿ. ಅಂದ್ರೆ ಫಸ್ಟ್ ನಾವು ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿರೋದು, ಕನ್ನಡದಲ್ಲಿ ತೆಲುಗುದಲ್ಲಿ ಎರಡರಲ್ಲೂ ಮಾಡಿದೀವಿ. ಬಟ್ ಡೇಟ್ಸ್ ಇಲ್ದಿರೋದಕ್ಕೆ ನಾವು ಫಸ್ಟ್ ಅಲ್ಲಿ ರಿಲೀಸ್ ಮಾಡಿ ಮತ್ತೆ ಇಲ್ಲಿ ರಿಲೀಸ್ ಮಾಡಿದ್ವಿ ಅಷ್ಟೇ. ಬಟ್ ನಮ್ಮ ಕರ್ನಾಟಕದಲ್ಲಿ ನಾವು ನವೆಂಬರ್ ಮಂತಲ್ಲಿ ಬಂದು ಚೆನ್ನಾಗಿ ಪ್ರಮೋಟ್ ಮಾಡಿ ನಮ್ಮ ಕನ್ನಡದವ್ರಿಗೆ ಎಲ್ಲರಿಗೂ ತೋರಿಸ್ಬೇಕು ಅಂತಲೇ ಲೇಟಾಗಿ ಬಂದಿದ್ದೀವಿ. ಬಟ್ ಅಲ್ಲಿ ನಾವು ರಿಲೀಸ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾವೆಲ್ಲರೂ ಹೊಸಬ್ರು, ನಮ್ಮದು ಕ್ಯಾಸ್ಟ್ರು ಎಲ್ಲರೂ ಹೊಸಬ್ರು ಮಾಡಿರೋದು ಮೂವಿನ. ನಾವು ಆಡಿಯನ್ಸ್ ಇಂತ ಅಂತಾರೋ ನಮ್ಮನ್ನ ಹೊಸ ಮೂವಿ ಅಲ್ವಾ, ಬಂದು ನೋಡ್ತಾರಾ ಇಲ್ವಾ ಅಂತ. ಬಟ್ ತುಂಬ ಜನ ಬಂದು ಎಲ್ಲರೂ ನೋಡಿರೋರು ಎಲ್ಲರಿಗೂ ಇಷ್ಟ ಆಗಿದೆ. ನೋಡಿರೋರು ಎಲ್ಲರೂ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಪೋರ್ಷನ್, 30 ಮಿನಿಟ್ಸ್ ಪೋರ್ಷನ್, ಸಾಂಗ್ಸ್, ನಮ್ದು ಆ್ಯಕ್ಟಿಂಗು ಎಲ್ಲರೂ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅಂಡ್ ಎಲ್ಲ ಸೆಲೆಬ್ರಿಟೀಸ್ ನೋಡಿ ಅಲ್ಲೆಲ್ಲ ಟ್ವೀಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಕರೆದು ಎಲ್ಲ ನಮ್ಮನ್ನೆಲ್ಲನೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಲೈಕ್ ಅಂದರೆ ಫಸ್ಟ್ ಟೈಮರ್ಸ್ಗೆ ಇಷ್ಟು ರೆಸ್ಪಾನ್ಸ್ ಬಂದಿದ್ದು, ವಿ ಆರ್ ಸೋ ಹ್ಯಾಪಿ. ತುಂಬ ಖುಷಿ ಆಗ್ತದೆ. ಅದೇ ನೀವು ಏನೋ ತೆಲುಗು ಸಿನಿಮಾ ಅಂತ ಅನ್ಕೊಂಡಿದ್ದೀರ ಅಂತ ಹೇಳಿದ್ರಲ್ವಾ. ಅಂದ್ರೆ ಸರ್ ಇದು ಅಂದ್ರೆ ಬಾಗೇಪಲ್ಲಿಯಲ್ಲಿ ನಡೆದಿರುವಂತ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. ಸೊ ಅದಕ್ಕೆ ನಾವು ಇವನ್ ಲೈವ್ ಲೊಕೇಶನ್ಸ್ ಅಲ್ಲೇ ಇವತ್ತು ಇಂಟರ್ವ್ಯೂಸ್ ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ ನಡೆದಿರ್ತಕ್ಕಂಥ ಒಂದು ಕತೆ, ಕನ್ನಡದ ಒಂದು ಕತೆ, ಕರ್ನಾಟಕದ ಒಂದು ಕತೆ ಇದು. ಆ ಗಡಿ ಭಾಗದಲ್ಲಿ ಏನೋ ಸ್ವಲ್ಪ ತೆಲುಗು ಮಾತಾಡ್ತಾರೆ, ಸ್ವಲ್ಪ ಕನ್ನಡ ಎಲ್ರಿಗೂ ಗೊತ್ತಿರೋ ವಿಷಯ, ಮಿಕ್ಸ್ ಇರುತ್ತೆ. ಸ್ಲ್ಯಾಂಗ್ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಎಲ್ರಿಗೂ. ಸೊ ಹಾಗಾಗಿ ಸೈಮಲ್ಟೇನಿಯಸ್ಲಿ ಎರಡೂ ಕಡೆ ರಿಲೀಸ್ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ವಿ ನಾವು. ಬಟ್ ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ಬಂದು, ಮೇನ್ಲಿ ನಮ್ಮೊಂದು ಏನೋ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಒಂದು ಕನ್ನಡದ ಜನತೆಗೆ ಸಿನಿಮಾ ತೋರಿಸ್ಬೇಕಾದ್ರೆ ಸುಮ್ಮನೆ ಏನೋ ಎಲ್ಲ ಸಿನಿಮಾ ಮಾಡ್ದಂಗೆ ಪ್ಯಾರಲಲ್ ರಿಲೀಸ್ ಮಾಡಿಬಿಟ್ಟು ಒಂದು ಇಂಟರ್ವ್ಯೂ ಇಲ್ಲ ಏನೋ ಒಂದು ಪ್ರೆಸ್ ಮೀಟ್ ಕೊಟ್ಬಿಟ್ಟು ಮಾಡಿಬಿಟ್ರೆ ನೋಡ್ಬಿಡ್ತಾರೆ ಅನ್ನೋದು ಅದು ಸುಳ್ಳು. ಚೆನ್ನಾಗಿ ಟೈಮ್ ತಗೊಂಡು ಜನರಿಗೆ ತಲುಪಿಸಿ ಸಿನಿಮಾನ ಒಂದಷ್ಟು ಪ್ರಮೋಟ್ ಮಾಡಿ ನಮ್ಮ ಜನರಿಗೆ ನಾವು ರೀಚ್ ಆಗಬೇಕು, ತೋರಿಸ್ಬೇಕು ಅನ್ನೋದು ನಮ್ಮ ಒಂದು ನಮ್ಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಫೀಲಿಂಗ್ ಅದು. ಸೊ ಹಾಗಾಗಿನೇ ಒಂದು ಟೈಮ್ ತಗೊಂಡು 22ಕ್ಕೆ ಬರೋಣ, ಬೇಡ ಒಟ್ಟಿಗೆ ಬರೋದು ಅನ್ನೋ ಉದ್ದೇಶದಿಂದ ಇವಾಗ ಬರ್ತಾ ಇದ್ದೀವಿ ನವೆಂಬರ್ 22ಕ್ಕೆ. ಹಾಗೆ ನನ್ಗೆ ಇನ್ನೊಂದು ಪ್ರಶ್ನೆ, ನನ್ಗೆ ಯಾಕಂದ್ರೆ ಅಲ್ಲಿ ಹಲವಾರು ಜನ ಸ್ಟಾರ್ಗಳು, ಇನ್ಕ್ಲೂಡಿಂಗ್ ಪ್ರಭಾಸ್ ಅವರು, RG ಅವರು, ಅವರೆಲ್ಲರೂ ಕೂಡ ಸಿನಿಮಾಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅದೆಷ್ಟು ನಿಮ್ಗೆ ಹೆಲ್ಪ್ ಆಯ್ತು ಸಿನಿಮಾಗೆ ಅಂತ? ತುಂಬಾನೇ ಹೆಲ್ಪ್ ಆಯ್ತು. ಪ್ರಭಾಸ್ ಸರ್ ಟ್ವೀಟ್ ಮಾಡಾದ್ಮೇಲಂತೂ ಓ ಮೈ ಗಾಡ್, ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೆಂಡಿಂಗ್ ಆಯ್ತು. ನಮ್ದು ಟ್ವಿಟ್ಟರ್ ಅಲ್ಲಿ ಪ್ರಭಾಸ್ ಫಾರ್ ಲವ್ ರೆಡ್ಡಿ ಅನ್ನೋದು ಟಾಪ್ 1 ಟ್ರೆಂಡಿಂಗ್ ಅಲ್ಲಿ ಇತ್ತು ಆಲ್ ಓವರ್ ಇಂಡಿಯಾ. ಅದಾದ್ಮೇಲೆ ಸಿನಿಮಾಗ ಒಂದಷ್ಟು ವಿಸಿಬಿಲಿಟಿ ಕಾಣಿಸ್ತು. ಏನೋ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಯಾರೇ ಹೊಸಬ್ರು ಸಿನಿಮಾ ಮಾಡಿದಾಗ ಜನರಿಗೆ ಮುಖಗಳು ಗೊತ್ತಿರೋದಿಲ್ವಲ್ಲ. ಸೊ ಹಾಗಾಗಿ ಸ್ಲೋ ಪಿಕಪ್ ಇರುತ್ತೆ, ನಿಧಾನಕ್ಕೆ ಒಂದು ಪಿಕ್ ಮಾಡ್ಕೊಳ್ಳಿ. ಈಗ ನಮ್ಮಲ್ಲಿ ಲವ್ ಮಾಕ್ಟೇಲ್ ಸಿನಿಮಾ 2ನೇ ವಾರಕ್ಕೆ 1 ಶೋ ಇತ್ತು, ಆ 1 ಶೋ ಇದ್ದಿದ್ದು 200 ಶೋ ಆಯ್ತು. ಆ ಒಂದು ಟೈಮ್ ಚೆನ್ನಾಗಿತ್ತು, ಸಿನಿಮಾ ಚೆನ್ನಾಗಿತ್ತು, ಜನರಿಗೂ ಅದು ರೀಚ್ ಆಯ್ತು, ಸ್ಲೋ ಪಿಕಪ್ ಆಗಿ ಎಷ್ಟು ದೊಡ್ಡ ಹಿಟ್ ಆಯ್ತು ಅಂತ ನಿಮಗೆ ಗೊತ್ತು. ಈಗ ನಮ್ದು ತೆಲುಗಲ್ಲಿ ಮೊದಲನೇ ವಾರ ಒಂದ್ ಸ್ವಲ್ಪ ಕಮ್ಮಿ ಇತ್ತು. ಪ್ರಭಾಸ್ ಅವರು ಟ್ವೀಟ್ ಮಾಡಿ, ಒಂದಷ್ಟು ಜನ ಸುಕುಮಾರ್ ಸರ್ ಟ್ವೀಟ್ ಮಾಡ್ತಾರೆ, SK ಅವರು ಟ್ವೀಟ್ ಮಾಡ್ತಾರೆ, RGV ಸರ್ ಟ್ವೀಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಜನರಿಗೆ ಒಂದಷ್ಟು ಗೊತ್ತಾಗುತ್ತೆ, ಹೊಸಬ್ರು ಸಿನಿಮಾ ಆದ್ರೂ ಕೂಡ ತುಂಬಾ ಒಳ್ಳೆ ಸಿನಿಮಾ, ಅದಕ್ಕೆ ಇಷ್ಟು ಜನ ಮುಂದೆ ಬಂದು ಇದನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಏನೋ ಅದು ಪಿಕಪ್ ಸ್ಟಾರ್ಟ್ ಆಯ್ತು ಆಡಿಯನ್ಸ್ ಇಂದ. ಹೌಸ್ಫುಲ್ಸ್ ಆಗ್ತಾ ಬಂತು ಹೈದರಾಬಾದಲ್ಲೆಲ್ಲ. ಬಟ್ ಅಷ್ಟೊತ್ತಿಗೆ ಸ್ವಲ್ಪ ಲಿಮಿಟೆಡ್ ಸ್ಕ್ರೀನ್ಸ್ ಆಗಿತ್ತು, ಇರೋ ಸ್ಕ್ರೀನ್ಸ್ ಅಲ್ಲಿ ಹೌಸ್ಫುಲ್ಸ್ ಆಗ್ತಾ ಬಂತು. ಸೊ ಅದು ತುಂಬಾ ಖುಷಿ ವಿಚಾರ. ಆ ಬೂಸ್ಟ್ ಅಪ್ ಅನ್ನೋದು ನೆಕ್ಸ್ಟ್ ಲೆವೆಲ್. ಸೊ ನೈಸ್. ಅಂಡ್ ನನಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಜನರಲ್ ಆಗಿ ಹೆಸರು ಕೇಳಿದ ತಕ್ಷಣ ಲವ್ ರೆಡ್ಡಿ ಅಂದ ತಕ್ಷಣ ಬರೀ ಒಂದು ಲವ್ ಸ್ಟೋರಿ ಮಾತ್ರ ಇರುತ್ತೆ. ಜನರಲ್ ಆಗಿ ಲವ್ ಸ್ಟೋರೀಸ್ ಅಂದ್ರೆ ಹೀರೋ ಹೀರೋಯಿನ್, 1-2-3 ಕ್ಯಾರೆಕ್ಟರ್ ಆ ಕಡೆ ಈ ಕಡೆ, ಫ್ರೆಂಡ್ಸ್ ರೋಲ್ ಅಷ್ಟೇ ಇರುತ್ತೆ. ಬಟ್ ನನಗೆ ಓಪನಿಂಗ್ ಅಲ್ಲೇ ನಂಗೆ ಶಾಕ್ ಬಂದಿದ್ದು, ಒಂದು ಹಳ್ಳಿ, ಒಂದು ಕುಟುಂಬ, ಬೈಕ್, ಫ್ರೆಂಡ್ಸ್. ಫಸ್ಟ್ ಓಪನಿಂಗ್ ಶಾಟ್ ಅಲ್ಲಿ ಒಂದು ದೊಡ್ಡ ಕುಟುಂಬನ ತೋರಿಸಿದ್ರಿ ನೀವು. ನನಗೆ ಅದು ತುಂಬಾನೇ ಇಷ್ಟ ಆಯ್ತು. ಲವ್ ರೆಡ್ಡಿನಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಫ್ಯಾಮಿಲಿ ಅನ್ನೋದು ಕೂಡ, ಅಟ್ ದ ಸೇಮ್ ಟೈಮ್ ನಿಮ್ಮ ಪಾತ್ರಕ್ಕೂ ಕೂಡ. ಸೊ ಹೆಂಗೆ ಇದು ಒಂದು ಫ್ಯಾಮಿಲಿ ಆಡಿಯನ್ಸ್ ನ ರೀಚ್ ಮಾಡಿಸೋದಕ್ಕೆ ಇರುವಂತ ಪ್ಲಾನ್ ತುಂಬಾನೇ ನೀಟಾಗಿ ವರ್ಕೌಟ್ ಆಗಿದೆ. ಸೊ ಆ ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ? ಚೆನ್ನಾಗಿ ವರ್ಕೌಟ್ ಆಗಿದೆ. ಬೇಸಿಕಲಿ ಲವ್ ರೆಡ್ಡಿ ಅನ್ನೋದು ಒಂದು ಹಾರ್ಡ್ ಕೋರ್ ಒನ್ ಸೈಡ್ ಲವರ್ ಸ್ಟೋರಿ ಲವ್ ರೆಡ್ಡಿ ಅನ್ನೋ ಸಿನಿಮಾ. ಆದ್ರೆ ಇದರಲ್ಲಿ ಒಂದು ಏನೋ ಫ್ಯಾಮಿಲಿ ಡ್ರಾಮಾ ಏನ್ ಕ್ರಿಯೇಟ್ ಆಗಿದೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬಿಕಾಸ್
ಲವ್ ರೆಡ್ಡಿ ಅನ್ನೋ ಹುಡುಗನಿಗೆ ನಾರಾಯಣ್ ರೆಡ್ಡಿ ಅನ್ನೋ ಹುಡುಗನ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡುತ್ತೆ ಪ್ರೀತಿಗೆ. ಅವ್ನ ಪ್ರೀತಿ ವಿಷಯದಲ್ಲಿ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಅವ್ರ ಬ್ಯಾಕ್ ಡ್ರಾಪ್ ಏನು, ಇಲ್ಲಿ ಒಂದು ಚಿಕ್ಕಬಳ್ಳಾಪುರದ ಒಂದು ಏನೋ ಫ್ಯಾಮಿಲೀಸ್ ಹೇಗಿರ್ತಾರೆ, ಒಂದು ಜಾಯಿಂಟ್ ಫ್ಯಾಮಿಲಿ, ಜಾಯಿಂಟ್ ಎಲ್ಲ ಒಂದಷ್ಟು ಕಸಿನ್ಸ್ ಕಾಣಿಸಿದ್ರಲ್ಲ ನಿಮ್ಗೆ, ಒಂದಷ್ಟು ಜನ ಕಾಣಿಸ್ತಾರೆ ಫ್ರೇಮಲ್ಲಿ. ಸೊ ಏನಂತ ಹೇಳಿದ್ರೆ ಸಂಜೆ ಆಗಿದ ತಕ್ಷಣ ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳೆಲ್ಲ ಸೇರ್ಬಿಟ್ಟು ಒಂಥರ ಮಜವಾಗಿ ಮಾತಾಡ್ತಾ ಇರ್ತಾರಲ್ಲ, ಹೆಂಗಿರ್ತಾರೆ ಒಂದು ಒಂದು ಫ್ಯಾಮಿಲಿ ವೈಬ್ ಕ್ರಿಯೇಟ್ ಆಗಿದೆ. ಆ ಫ್ಯಾಮಿಲಿ ಒರಿಜಿನಲ್ ಫ್ಯಾಮಿಲಿ ಹಾಗೆ ಇತ್ತು, ನಾವು ಅದನ್ನೇ ಸ್ಕ್ರೀನ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಸ್ಕ್ರೀನ್ ಮೇಲೆ. ಅದ್ರ ಬಗ್ಗೆ ನೀವು ಮಾತಾಡ್ತಿದ್ರೆ ಅದೇ ಖುಷಿ ವಿಷಯ. ಅಂಡ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಫ್ಯಾಮಿಲಿ ಡ್ರಾಮಾ. ಎಲ್ಲರೂ ಕೂತ್ಕೊಂಡು ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ಈ ಸಿನಿಮಾ ನೋಡೋಂಥ ಒಂದು ಸಿನಿಮಾ. ಎಲ್ಲೇ ಒಂದು 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 ಸಣ್ಣ ಅಶ್ಲೀಲವಾದ ಒಂದು ಪದಗಳಿಲ್ಲ, ಅಶ್ಲೀಲವಾದಂತಹ ಒಂದು ಒಂದು ಚಿತ್ರ ಇಲ್ಲ, ಒಂದು 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 ಫ್ರೇಮ್ ಕೂಡ ಇಲ್ಲ. ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ವರ್ಕೌಟ್ ಆಗಿದೆ. ಅದು ಖುಷಿ ವಿಚಾರ. ನಿಮ್ಗೆ ಫಸ್ಟ್ ಟೈಮ್ ನರೇಶನ್ ಕೇಳಿದಾಗ ನಿಮ್ಗೆ ಏನ್ ಸ್ಟ್ರೈಕ್ ಆಯ್ತು ಈ ಕತೆ ಕೇಳಿದಾಗ? ಈ ಕತೆ ಕೇಳಿದಾಗ ನಮ್ಮ ವಿಜಯ್ ಸರ್ ಹೇಳ್ದಂಗೆ ಒಂದು ಮುಂಗಾರು ಮಳೆ, ಒಂದು ದುನಿಯಾ, ಒಂದು ಒಳ್ಳೆ ಲವ್ ಸ್ಟೋರೀಸ್, ಎಲ್ಲಾರು ಕುತ್ಕೊಂಡು ನೋಡುವಂತ ಲವ್ ಸ್ಟೋರೀಸ್. ಅದು ಒಂದು ಹುಡುಗಿಗೆ ಅಷ್ಟು ವೈಟೇಜ್ ಇದ್ದು, ಒಂದು ಹುಡುಗನಿಗೂ ಅಷ್ಟು ಪಾತ್ರ ಇದ್ದು, ಒಂದು ಫ್ಯಾಮಿಲಿದೆಲ್ಲ ಅಷ್ಟು ಪಾತ್ರ ಇದ್ದಾಗ ತುಂಬಾ ಚೆನ್ನಾಗಿತ್ತು. ಲೈಕ್ ಈ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೀನಿ ಅಂದಾಗ ನಂಗೆ ಇನಿಷಿಯಲಿ ಭಯ ಆಯ್ತು, ಅಷ್ಟು ವೈಟೇಜ್ ಇರೋ ಕ್ಯಾರೆಕ್ಟ್ರು, ಲೈಕ್ ಹೆಂಗ್ ಮಾಡೋದು ಹಿಂಗೆ ಅಂತ. ಬಟ್ 1-2 days ಅಲ್ಲಿ ನನಗೆ ಓಕೆ, ನಾನು ರಿಹರ್ಸಲ್ಸ್ ಮಾಡಿದಾಗ, ವರ್ಕ್ಶಾಪ್ಸ್ ಇದ್ದಾಗ ತುಂಬಾ ಖುಷಿ ಆಯ್ತು ನನಗೆ. ಮಾಡಿದಾಗಲಿ ಆ ಕ್ಯಾರೆಕ್ಟರ್ ಅಲ್ಲಿ ಜೀವಿಸ್ತಾ ಇದ್ದಾಗ ಐ ಫೀಲ್ ಸೋ ಹ್ಯಾಪಿ. ಜೀವಿಸ್ತಿದ್ದಾರೆ ಕ್ಯಾರೆಕ್ಟರ್, ಇಲ್ಲೂ ಜೀವಿಸ್ತಾ ಇದ್ದಾರೆ ಅವರು, ಜೀವಿಸ್ತಾ ಇದ್ದಾರೆ. ನನ್ಗೆ ಇವಾಗ ಟ್ರೇಲರ್ ಅಲ್ಲಿ ಇರುವಂತ ಕೆಲವೊಂದಿಷ್ಟು ಶಾರ್ಟ್ಸ್ ನ ತೋರಿಸ್ತೀನಿ. ನನ್ಗೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆ ಇರುತ್ತೆ, ಜೆನ್ಯೂನ್ ಆಗಿ ಆನ್ಸರ್ ಕೊಡ್ಬೇಕು. ಓಕೆ? ಎಸ್. ಓಕೆ ಸರ್, ಈ ಪ್ರಶ್ನೆ ನಿಮ್ಗೆ. ಸ್ಟಾರ್ಟಿಂಗ್ ಅಲ್ಲೇ ಒಂದು ರೇಷ್ಮೆ ಗೂಡು ಇರುವಂತಹ ಒಂದು ಕೆಲಸ ಮಾಡ್ತಿರುವಂತಹ ಫ್ಯಾಮಿಲಿ, ನಿಮ್ಗೆ ರಿಯಲ್ ಲೈಫ್ ಅಲ್ಲದ ಎಷ್ಟು ಗೊತ್ತು ನಿಮ್ಗೆ ಅದ್ರ ಬಗ್ಗೆ? ನಮ್ಮ ತಂದೆ ಒಬ್ಬ ರೈತರು. ನಾನು 2003ರಲ್ಲಿ ಈ ರೇಷ್ಮೆ ಗೂಡಿಂದ ಬಿಟ್ಬಿಟ್ರು. ಅಲ್ಲಿವರೆಗೂ ಕೂಡ ನಾವು ಆ ಬೆಡ್ ತೆಗಿಯೋದು, ಹೊಲದ ಹತ್ರ ಹೋಗಿ ಅದು ಏನೋ ಕಟ್ ಮಾಡ್ಕೊಂಬರೋದು, ರೇಷ್ಮೆ ಇದು ಕಟ್ ಮಾಡ್ಕೊಂಬರೋದು ಎಲ್ಲ ಗೊತ್ತು ನಮ್ಗೆ. ಇವಾಗೆಲ್ಲ ಸೂಟ್ಸ್ ಅಂತ ಬಂದಿದೆ. ಮುಂಚೆ ಎಲ್ಲ ಒಂದು ಏನೋ ಒಂದು ತಟ್ಟೆ ಬರ್ತಿತ್ತು, ಒಂದಷ್ಟು ತಟ್ಟೆಗಳು ಬರ್ತಾ ಇತ್ತು, ಅದ್ರಲ್ಲಿ ಹಾಕ್ಬಿಟ್ಟು ಎಲ್ಲ ಮಾಡ್ತಿದ್ವಿ. ಸೊ ವಿ ಆರ್ ಫ್ರಮ್ ದಟ್ ಒಂದು ಫಾರ್ಮ್ ಬ್ಯಾಕ್ ಡ್ರಾಪ್ ಆಗಿರೋದ್ರಿಂದ ಅವೆಲ್ಲ ಚೆನ್ನಾಗಿ ಗೊತ್ತು. ಸಿನಿಮಾದಲ್ಲಿ ಕೂಡ ಏನು ನಮ್ ಚಿಂತಾಮಣಿಯಲ್ಲಿ ಅವಾಗ ಬಂದ್ಬಿಟ್ಟು ನಮ್ಮೂರ್ ಕಡೆಯಿಂದ ಬಂದು ಇಲ್ಲಿ ಶಿಡ್ಲಘಟ್ಟ ಫೇಮಸ್ ಅದಕ್ಕೆ ನಮ್ಮ ಗೂಳು. ಅಂಡ್ ಸಿನಿಮಾದಲ್ಲಿ ತೋರಿಸಿರೋ ರೀಸನ್ ಕೂಡ ಏನಂತ ಹೇಳಿದ್ರೆ, ಇಲ್ಲಿ ನಡೆಯುವಂತ ಒಂದು ಸಿನಿಮಾ ಅಲ್ವಾ. ಸೊ ಹಾಗಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಜನರು ಹೇಗಿರ್ತಾರೆ ಅನ್ನೋದು ತೋರ್ಸೋದಕ್ಕೆ ಪ್ರಯತ್ನ ಮಾಡಿದೀವಿ. ಆಬ್ವಿಯಸ್ಲಿ ರೇಷ್ಮೆ ಅನ್ನೋದು ಇಲ್ಲಿ ತುಂಬಾ ಏನೋ ಪ್ರಾಮುಖ್ಯತೆ ಹೊಂದಿರುವ ಒಂದು ವ್ಯವಸಾಯ, ಏನೋ ಅದು ಬೆಳೆ. ಸೊ ಹಾಗಾಗಿ ಅದನ್ನ ತೋರಿಸಿದ್ವಿ. ನಮ್ಮ ಸಿನಿಮಾದಲ್ಲೂ ನಮ್ಮ ತಂದೆ, ನಮ್ಮ ಫ್ಯಾಮಿಲಿ ಅದೇ ಮಾಡೋದು ಬಿಸ್ನೆಸ್. ಸೊ ರಿಲೇಟಬಲ್. ಓಕೆ, ಬೈಕ್ ಬಗ್ಗೆ ಮಾತಾಡಿದ್ರ. ನಿಮ್ಮ ಫಸ್ಟ್ ಬೈಕ್, ನಿಮ್ಗೆ ಎಷ್ಟು ಬೈಕ್ಸ್ ಅಂದ್ರೆ ಎಷ್ಟು ಇಷ್ಟ? ತುಂಬಾ ಇಷ್ಟ ಸರ್. ನನ್ನ ಫಸ್ಟ್ ಬೈಕ್ ನಮ್ಮ ತಂದೆ ಸ್ಪ್ಲೆಂಡರ್ ಪ್ಲಸ್ ಓಡಿಸಿರೋದು ನಾನು. ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಆದ್ಮೇಲೆ ಬುಲೆಟ್ ತಗೊಂಡೆ, 350 ಕ್ಲಾಸಿಕ್, ರಾಯಲ್ ಎನ್ಫೀಲ್ಡ್. ಸೊ ತುಂಬಾ ಓಡಾಡಿದೀನಿ ಅದ್ರಲ್ಲಿ. ಎಲ್ಲ ಹುಡುಗರು ಡ್ರೀಮ್ ಬೈಕ್ ಅದು, ಎಲ್ಲ ಹುಡುಗರಿಗೂ ಡ್ರೀಮ್ ಬೈಕ್ ಅದು ಕ್ಲಾಸಿಕ್. ತುಂಬಾ ಇಷ್ಟ ನನಗೆ, ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದೀನಿ ಅದರಲ್ಲಿ. ನೀವು ಬೈಕ್ ಓಡಿಸ್ತೀರಾ? ಇಲ್ಲ ಸರ್, ಸ್ಕೂಟಿ. ಸರ್ ಹೇಳಿ, ಫೋಟೋದಲ್ಲಿ ಒಂದು ಹುಡುಗಿ ನೋಡಿರ್ತೀರಾ, ಅಥವಾ ರಿಯಲ್ ಲೈಫ್ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಆನ್ ಸ್ಕ್ರೀನ್ ಅಲ್ಲಿ ಬೇರೆ ತರಾನೇ ಇರ್ತಾರೆ. ಆ ತರ ಎಕ್ಸ್ಪೀರಿಯನ್ಸ್ ಯಾವಾಗಾದ್ರೂ ಆಗಿದ್ಯಾ? ಇಟ್ ಮೇ ಬಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಹಂಗನೂ ಆಗಿರ್ಬೋದು, ಅಥವಾ ಈ ತರ ಮದುವೆ ಅದೂ ಸರ್. ಅದು ವೆರಿ ರಿಲೇಟಬಲ್ ಅಲ್ವಾ ಸರ್? ಈಗ ಏನಂತ ಹೇಳಿದ್ರೆ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಆಗ್ಬೋದು, ಏನೋ ಫಿಲ್ಟರ್ ಹಾಕ್ದಿರ ಏನೂ ಆಗೋದಿಲ್ಲ. ಹೆಣ್ಮಕ್ಳಂತೂ ಇದು ಹೆಣ್ಮಕ್ಳು ಗಂಡ್ಮಕ್ಳು ಮಾಡ್ತಾರೆ, ಬಟ್ ಮ್ಯಾಮ್ ನೋಡಿ ಈಸಿಯಾಗಿ ಜನರಲೈಸ್ ಮಾಡ್ತಿದ್ದಾರೆ. ನಮ್ಗೊಬ್ರಿಗೆ ಹೇಳೋದ್ ಬೇಡ. ವೆರಿ ರಿಲೇಟಬಲ್ ಅಲ್ವಾ ಮಚ್ಚ? ಏನೋ ಇಷ್ಟು ಸಾಕದಾಗಿದ್ದಾಳೆ ಅಂತ ಅನ್ಕೋತೀವಿ. ಲೈವ್ ಅಲ್ಲಿ ನೋಡಿದ ತಕ್ಷಣ ಮಚ್ಚ ಇವಳು ಒಂದೇನಾ ಅವ್ನ್ ಫೀಲ್ ಇದೆಯಲ್ಲ. ಸೊ ದಟ್ ಈಸ್ ವೆರಿ ರಿಲೇಟಬಲ್ ಫ್ಯಾಕ್ಟರ್ ಅಂತ ಡೈರೆಕ್ಟರ್ ಅದರಲ್ಲಿ ಇಟ್ಟಿದ್ದಾರೆ. ಅಂಡ್ ಮೋರ್ ಓವರ್
ಈಗ ಮದ್ವೆ ಸಂಬಂಧಗಳು ಕೊಟ್ಟಾಗ ಫೋಟೋಗಳು ತುಂಬಾ ಎಡಿಟ್ ಮಾಡಿ ಕೊಡ್ತಾರೆ. ಇಲ್ಲೊಂದ್ ನೋಡ್ತೀವಿ, ಅಲ್ಲೊಂದ್ ಇರುತ್ತೆ. ಸೊ ದಟ್ ಈಸ್ ವೆರಿ ನ್ಯಾಚುರಲ್. ಸೊ ಅದನ್ನ ತಗೊಂಡ್ ಸಿನಿಮಾದಲ್ಲಿ ಇಟ್ಟಿದ್ವಿ. ಮ್ಯಾಮ್ ನಿಮ್ಗೆ ಯಾವಾಗಾದ್ರೂ ಆಗಿದ್ಯಾ ನೋಡೋದಕ್ಕೆ ಇಲ್ಲಿ ಮಹೇಶ್ ಬಾಬು ತರ ಇರ್ತಾರೆ, ಅಲ್ಲಿ ಹೋದಾಗ ಬೇರೆ ತರ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ನೋಡೋದು ಅಬ್ವಿಯಸ್ಲಿ ಇನ್ನು ಸೋಷಿಯಲ್ ಮೀಡಿಯಾಸ್ ಅಲ್ಲೆಲ್ಲ ನೋಡಿದಾಗ, ಫೋಟೋಸ್ ಅಲ್ಲಿ ನಾವು ನೋಡಿದಾಗ ಗ್ರೂಮಿಂಗ್ ಇರುತ್ತೆ, ಫುಲ್ಲಿ ಗ್ರೂಮ್. ಬಟ್ ನಾವ್ ಅಲ್ಲಿ ನೋಡಿದಾಗ ರಿಯಾಲಿಟಿಯಲ್ಲಿ ಹೌದಾ ಅನ್ಕೋತೀವಿ. ತುಂಬಾ ಜನನೇ ಇದೆ. ನಮ್ಗೊಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಫ್ರೆಂಡ್ ಒಬ್ಬ ಇದೆ, ನರೇಂದ್ರ ಕುಮಾರ್ ಡಬಲ್ ಅಂತ ಕರಿತೀವಿ ಅವನಿಗೆ. ಅವನು ನಾವ್ ಇಲ್ಲೇ ನಮ್ SSIT ಚಿಕ್ಕಬಳ್ಳಾಪುರ ಓದಿದ್ದು, MTech ಇಂಜಿನಿಯರಿಂಗ್ ಮಾಡಿದ್ದು. ಓದ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಿದ್ರು, ಫೇಸ್ಬುಕ್ ಅಲ್ಲಿ. ಯಾವಾಗ ಫೇಸ್ಬುಕ್ ತುಂಬಾ ಜಾಸ್ತಿ ನೋಡ್ತಿದ್ದ ಅವನು. ಮಗ ಸಕದಾವಳೆ ಮಗ, ಮೀಟ್ ಆಗ್ತೀನಿ ಅಂದವಳೆ, ಹಂಗೆ ಅಂತ ಅಂದ್ಬಿಟ್ಟು ಒಂದ್ ಕಡೆ ಹೋಗಿದ್ವಿ. ಸುಮ್ನೆ ಕರ್ಕೊಂಡು ಹೋಗಿದ್ದ ಅವನು. ಬಸ್ ಹಿಂಗ ಫೋನ್ ಮಾತಾಡ್ಕೊಂಡು ಹಿಂಗ್ ಇಳಿತಿದ್ದಾಳೆ, ಮಚ್ಚ ನಡಿ ಮಚ್ಚ ಹೋಗೋಣ ಬೇಡ. ಓಕೆ, ಮೋಸ ಹೋದ್ರು ಹಂಗಿದ್ರೆ. ಓಕೆ, ನೆಕ್ಸ್ಟ್. ಸರಿ ಹೇಳಿ ವಿಡಿಯೋ ಕಾಲ್ ಬಗ್ಗೆ. ಸಿನಿಮಾದಲ್ಲಿ ನೋಡಿದ್ರೆ ಮಜಾ ಇರುತ್ತೆ ಸರ್. ಸ್ವೀಟಿ ಅನ್ನೋ ಕ್ಯಾರೆಕ್ಟರ್ ಏನಿದೆ ಸರ್, ನಾವು ಒಂದಷ್ಟು ಥಿಯೇಟರ್ ವಿಸಿಟ್ ಮಾಡ್ತಿದ್ವಲ್ಲ, ಫಸ್ಟ್ ಹಾಫ್ ಮುಗಿದ ತಕ್ಷಣ ಸ್ವೀಟಿ ಅಕ್ಕ ಎಲ್ಲಿ, ಸ್ವೀಟಿ ಅಕ್ಕ ಎಲ್ಲಿ, ಸ್ವೀಟಿ ಅಕ್ಕ ಎಕ್ಕಡ ಅಂತ ಒಂದು ಆ ರೇಂಜ್ ಒಂದು ಕನೆಕ್ಟ್ ಆಗಿದ್ದಾರೆ ಒಂದು ಕ್ಯಾರೆಕ್ಟರ್ಗೆ. ತುಂಬಾ ಮಜಾ ಮಾಡ್ತಾರೆ. ಐ ಥಿಂಕ್ ಬೆಟರ್ ಟು ಎಕ್ಸ್ಪೀರಿಯನ್ಸ್ ಇಟ್ ಇನ್ ಥಿಯೇಟರ್ಸ್. ಈಗಲ್ಲಿ ವೇಟಿಂಗ್ ಫಾರ್ 20 seconds. ಈ ಪ್ರಶ್ನೆ ನನ್ಗಿದೆ, ನಾರಾಯಣ್ ರೆಡ್ಡಿ ಲವ್ ರೆಡ್ಡಿಯಾಗಿ ಹೆಂಗ್ ಬದಲಾದಂತ. ಸೊ ನಿಮ್ ಲೈಫ್ ಅಲ್ಲಿ, ನಿಮ್ ರಿಯಲ್ ಲೈಫ್ ಅಲ್ಲಿ ನೀವ್ ಒಬ್ಬ ಲವ್ ರೆಡ್ಡಿಯಾಗಿ ಬದಲಾಗಿದ್ದು, ನೀವು ಕೂಡ ಒಬ್ಬ ಲವ್ ಗರ್ಲ್ ಆಗಿ ಬದಲಾಗಿದ್ದು ಯಾವಾಗಾದ್ರೂ ಒಂದ್ ಯಾವ್ದಾದ್ರು ಇನ್ಸಿಡೆಂಟ್? ಅಂದ್ರೆ ಸಿನಿಮಾ ಬಗ್ಗೆ ಕೇಳ್ತಿದ್ದೀರಾ ಇಲ್ಲ ರಿಯಲ್ ಲೈಫ್ ಅಲ್ಲ? ಪೇರೆಂಟ್ಸ್ ನೋಡ್ತಿದ್ದಾರೆ ಅಂತ ಏನಾದ್ರು ಇದ್ರೆ ಇಟ್ಸ್ ಓಕೆ. ಇಲ್ಲ, ಆ ತರದ್ ಏನಿಲ್ಲ. ಪಾಪ ನಮ್ ಪೇರೆಂಟ್ಸ್ ಏನ್ ಅಬ್ಜೆಕ್ಷನ್ ಏನ್ ಕೊಡೋದಿಲ್ಲ, ಮಾಡೋದಿಲ್ಲ. ನನಗೆ ಒಂದು ನೋಡಿ ಇನ್ಫ್ಯಾಚುಯೇಷನ್ ಮಾಮೂಲಿ. ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾವ್ದೊಂದು ಹುಡುಗಿ ನೋಡ್ತಿದ್ದಾಳೆ ಮಗ ಅಂದಿದ ತಕ್ಷಣ ನಾವು ನೋಡೋದು, ಅವರು ನೋಡೋದು, ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಒಂದು ಕ್ಲಾಸ್ ಸೆಕ್ಷನ್ ಇರುತ್ತೆ ಅನ್ಕೊಳ್ಳಿ, ಸೆಕ್ಷನ್ ಮುಂದೆ ಹೋಗ್ಬೇಕಾದ್ರೆ ಹಿಂಗ್ ನೋಡ್ಕೊಂಡು ಹೋಗೋದು, ಆ ತರ ಒಂದಷ್ಟಾಗಿದೆ. ಅಷ್ಟಂದ್ರೆ ಇನ್ಸಿಡೆಂಟ್ಗಳು ಅಷ್ಟು ಹುಡುಗಿರಲ್ವಾ, ಒಂದೇ ಹುಡುಗಿ ಜೊತೆ ಒಂದಷ್ಟು ಇನ್ಸಿಡೆಂಟ್ ಆಗಿದೆ. ಸೊ ಅದು ಚೆನ್ನಾಗ್ ಅನ್ಸುತ್ತೆ. ನಿಮ್ಗೆ ಈ ತರದ ಎಕ್ಸ್ಪೀರಿಯನ್ಸ್? ಸರ್, ಯಾರಿಗಾದ್ರೂ ಆಗ್ಲಿ ಕ್ರಶ್ ಇಷ್ಟ ಪಟ್ಟೆ ಬರ್ತೀವಿ. ಹುಡುಗ ಅಲ್ಲ ಹುಡುಗಿ ಎಲ್ಲ, ಎಲ್ಲರಿಗೂ ಆಗುತ್ತೆ. ಅಂದ್ರೆ ಎಕ್ಸ್ಟ್ರೀಮ್ಸ್ ಏನಿಲ್ಲ, ಬಟ್ ನೋಡ್ತೀವಿ, ಆ ಹುಡುಗ ಚೆನ್ನಾಗಿದ್ದಾನೆ, ಒಂದ್ ಕ್ರಶ್, ಸ್ವಲ್ಪ ದಿನ ನೋಡ್ತಾ ಇರ್ತೀವಿ, ಹಂಗೆಲ್ಲ ಆಗಿದೆ. ಅಷ್ಟೇ ಇದ್ರೇನೆ ಚೆನ್ನಾಗಿ. ಓಕೆ, ಹೌದು ನಿಜ. ಓಕೆ, ಪ್ರೊಡ್ಯೂಸರ್ನು ಕರೆಯೋಣ. ಸರ್ ಸರ್ ಪ್ಲೀಸ್ ಕಮ್. ಸರ್ ಹೇಳಿ, ಎಷ್ಟು ಬಂತು ದುಡ್ಡು? ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಎಷ್ಟು ಖುಷಿ ಆಗಿದ್ರೆ, ಎಷ್ಟು ಸೇಫ್ ಆಗಿದ್ರೆ? ಆಬ್ವಿಯಸ್ಲಿ ಸೇಫ್ ಆಗಿರುತ್ತೆ ಸರ್. ನಮಗೆ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಸೇಫ್ ಅನ್ನೋದೇ ಒಂದು ದೊಡ್ಡ ಮ್ಯಾಟರ್ ಆಗಿ ಹೋಗ್ಬಿಟ್ಟಿದೆ. ಹೌದು, ನಿಜ ನಿಜ. ಹೀಗಿರೋ ಪರಿಸ್ಥಿತಿ. ಹೌದು. ಯಾಕಂದ್ರೆ ಹೊಸ ಆಕ್ಟರ್ಸ್, ಒಂದು ರೈತ ಕುಟುಂಬದ ಮಕ್ಕಳು, ಹೌದು, ಒಬ್ಬ ಶಿಕ್ಷಕನ ಮಗಳು, ಆಯ್ತಾ, ಒಂದು ರೈತನ ಮಗ, ಫ್ರೆಶ್ ಫೇಸಸ್. ಹೌದು. ಆಯ್ತಾ. ಹೀಗಾಗಿ ಸೇಫ್ ಅನ್ನೋ ಒಂದು ವರ್ಡ್ ಬಿಟ್ರೆ ಅದು ಫಿಗರ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮ್ಮ ಮೈಂಡ್ ತಗೊಳ್ಳೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನ್ಗೆ ಅನ್ಸುತ್ತೆ. ಹೌದಾ? ಓಕೆ ಸರ್, ನಿಮ್ಗೆ ಹೆಂಗ್ ಅನ್ಸ್ತು ರೆಸ್ಪಾನ್ಸ್ ನೋಡಿ? ಬಿಕಾಸ್ ನನ್ಗೆ ಇದು ಗೊತ್ತಿಲ್ಲ, ನಾನು ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀನೋ ಇಲ್ವೋ ಅಂತ. ತೆಲುಗುನಲ್ಲಿ ಹೊಸಬರು ಸಿನಿಮಾ ಗೆಲ್ಲೋದು ಅನ್ನೋದು ವೆರಿ ವೆರಿ ಟಫ್ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಅಲ್ಲೊಬ್ಬ ಸ್ಟಾರ್ ಪ್ರೊಡ್ಯೂಸರ್ಸ್ ಅಥವಾ ಸ್ಟಾರ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾಗ ಅದು ಸ್ವಲ್ಪ ಈಸಿ ಆಗುತ್ತೆ ರೀಚ್ ಔಟ್ ಆಗೋದಕ್ಕೆ. ಬಟ್ ಹೊಸಬ್ರೆ ಬಂದು ಹೊಸಬ್ರೆ ಪ್ರೊಡ್ಯೂಸ್ ಮಾಡಿ, ಹೊಸ ಫೇಸಸ್ ಎಲ್ಲರೂ ಹೊಸಬ್ರೆ ಇದ್ಕೊಂಡು ಒಂದು ಸಿನಿಮಾನ ಗೆಲ್ಸೋದು, ಇದು ಒಂದು ಸೆನ್ಸೇಷನ್ ಇದು. ಸೊ ಈ ರೆಸ್ಪಾನ್ಸ್ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಸರ್, ಲಾಸ್ಟ್ ಹಿಂದೂಪುರದಲ್ಲಿ ಒಂದು ರಿಲೀಸರ್ಸ್ ಆಯ್ತು. ಯಾವ ಡೇಟ್? ಪ್ರೀಮಿಯರ್ ಅಕ್ಟೋಬರ್ 17th. ಅಕ್ಟೋಬರ್ 17th ನಾವೆಲ್ಲ ಶೋಗ್ ಹೋಗಿ, ಎಲ್ಲ ಜನ ಎಲ್ಲ ಬರ್ತಾ ಇದಾರೆ. ನಾವು ಹಿಂದೆ ನಿಂತಿದೀವಿ, ಥಿಯೇಟರ್ ಈಚೆ ಕಡೆ ನಿಂತಿದೀವಿ. ಆ ಜನಗಳ ಸದ್ದು ನೋಡಿ, ಆ ಜನಗಳ ಕ್ಯಾಕೆಗಳು ನೋಡಿ, ಅವ್ರು ಅಳ್ತಾ ಇರೋದನ್ನ ನೋಡಿ, ವಿ ಆರ್ ಇನ್ ದ ಸೇಫ್ ಅಂತ ಒಂದ್ ಅನ್ಕೊಂಡ್ವಿ. ಅವತ್ತು ಜನಗಳಿಗೆ ನಮಗ್ ಒಂದು ಖುಷಿ ಸಂಗತಿ, ಒಂದು ಖುಷಿ ವಿಷಯ ಏನಂತಂದ್ರೆ, ಅವತ್ತು ಒಂದು ರೈತ ಮಕ್ಕಳ ಒಂದು ಕಲೆ ಪ್ರಯತ್ನಕ್ಕೆ ಇಷ್ಟೊಂದು ಎಫರ್ಟ್ ಇದೆಯಾ ಅಂತ ನಾವು ಗೆದ್ಬಿಟ್ಟಿದೀವಿ ಅನ್ಕೊಂಡ್ವಿ ಅವತ್ತು. ಸೂಪರ್. ಅದೇ ಜನಗಳ ಒಂದು ಇದನ್ನ ನೋಡಿ ನಾವು ಅವತ್ತು ಆ ಜನಗಳ ಒಂದು ಚಪ್ಪಾಳೆ, ಕ್ಯಾಕೆಗಳು, ಅವ್ರು ಅಳೋದನ್ನ ನೋಡಿ ನಮ್ ಕಣ್ಣಲ್ಲಿ ಒಂದು ಮನುಷ್ಯ ಏನಕ್ಕೆ ಅಳ್ತಾನೆ ಹೇಳಿ? ಏನಾದ್ರೂ ನೋವಾದಾಗ, ಇಲ್ಲ ಯಾರಾದ್ರೂ ಓಡದಾಗ,
ಆದ್ರೆ ಆ ಜನಗಳ ಒಂದು ಇದು ನೋಡ್ಬಿಟ್ಟು ನಾವು ಆ ಎಮೋಷನ್ ನೋಡ್ಬಿಟ್ಟು ಆ ಕ್ಯಾಕಿಗಳು ನೋಡ್ಬಿಟ್ಟು ಸಿಳ್ಳೆ ಹೊಡಿಯೋದೆಲ್ಲ ನೋಡ್ಬಿಟ್ಟು ನಮ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಆಕ್ಚುಲಿ ಹೀರೋ ಅಂಜನ್ ಅವ್ರ ತಂದೆ ಅವರಿಬ್ರು ಕಣ್ಣಲ್ಲಿ ನೀರ್ ಸುರಿದೋಗ್ತಾ ಇತ್ತು ಅವತ್ತು. ಹೌದು ಹ್ಯಾಪಿ ಟಿಯರ್ಸ್. ತುಂಬಾ ಒಳ್ಳೆ ಎಫರ್ಟ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಅದು ಹಾಗೆ ಆಗುತ್ತೆ ಖಂಡಿತ. ಅದಕ್ಕಿಂತ ಇನ್ನೇನು ಒಂದು ನಮಗೆ ಫಿಗರ್ ಬೇಕು ಸರ್. ಡೆಫಿನೆಟ್ಲಿ. ಅಂದ್ರೆ ಸರಿ, ನೀವಾಗ್ಲೇ ಕೇಳಿದ ಕ್ವಶನ್ಗೆ ಈಗಿನ ಒಂದು ಸಿಚುಯೇಷನ್ಗೆ ತೆಲುಗಲ್ಲಾಗ್ಬೋದು, ಇವನ್ ಕನ್ನಡದಲ್ಲಾಗ್ಬೋದು, ಎಲ್ಲಾ ಕಡೆ ನಂಬರ್ ಆಫ್ ಫಿಲ್ಮ್ಸ್ ಬರ್ತಾ ಇದೆ. ಒಂದ್ ವಾರಕ್ಕೆ ಒಂದು 5-6 ಸಿನಿಮಾ ರಿಲೀಸ್ ಆಗುತ್ತಾ. ಈಗ ನಾವು ರಿಲೀಸ್ ಅಂದ್ರೆ ಈಗ ಒಂದು ತಿಂಗಳಿಗೆ ಒಂದು 30 ಸಿನಿಮಾ ರಿಲೀಸ್ ಆದಾಗ ಒಂದ್ ಸಿನಿಮಾ ಹೇಗ್ ಬಂತು ಹೇಗ್ ಹೋಯ್ತು ಅಂತ ಕೂಡ ಸುಮಾರು ಜನಕ್ಕೆ ಗೊತ್ತಾಗೋದಿಲ್ಲ. ಅಂಟಿಲ್ ಅನ್ಲೆಸ್ ಇಟ್ ಈಸ್ ಫ್ರಮ್ ಅ ಬಿಗ್ ಪ್ರೊಡಕ್ಷನ್ ಹೌಸ್ ಆರ್ ಫ್ರಮ್ ಅ ಬಿಗ್ ಸ್ಟಾರ್. ಅವೆರಡೆ ಮ್ಯಾಟರ್ ಆಗೋದು ಜನರಲಿ ಗೊತ್ತು ಜನರಿಗೆ ಅಂತ. ಇಲ್ಲ ಅಂದ್ರೆ ಆ ಬಿಡುಗರು ಸ್ವಲ್ಪ ಗೊತ್ತಾದ್ರು ಕಣ, ಆ ಬಿಡುಗರು OTT ನೋಡ್ಕೊಳ್ಳೋಣ, ಓ ಇದು ಬಂದೋಯ್ತಾ, ಯಾವಾಗ ಬಂತು, ಇಲ್ಲ ನೆಕ್ಸ್ಟ್ ನಮ್ ಸ್ಟಾರ್ ಇರೋದು ಸಿನಿಮಾ ಇದೆ ಇರ್ಲಿ ಬಿಡು ಅದೊಂದಿದೆ. ಹೌದು, ಅಂತ ಒಂದು ಸಿಚುಯೇಷನ್ ಅಲ್ಲಿ, ಇಂಥ ಒಂದು ಟೈಮಲ್ಲಿ, ಪ್ರೆಸೆಂಟ್ ಟೈಮಲ್ಲಿ ಒಂದು ಸಿನಿಮಾ ಬಂದಿದ್ದು, ಒಂದಷ್ಟು ಸದ್ದು ಮಾಡಿದ್ದು, ಜನರಿಗೆಲ್ಲ ಗೊತ್ತಾಗೋದು ಒಂದು ವಿಷಯ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅದು. ದಟ್ ಇಟ್ ಸೆಲ್ಫ್ ಅ ಸಕ್ಸಸ್ ಸ್ಟೋರಿ ನಾವು ಪ್ರೆಸೆಂಟ್ ಸಿಚುಯೇಷನ್ಗೆ. ಇವ್ರು ಹೇಳ್ತಾ ಇದ್ರು ಪ್ರೊಡ್ಯೂಸರ್, ಜನ ನೋಡಿ ಅವರು ಕೊಟ್ಟಂತಹ ರೆಸ್ಪಾನ್ಸ್ ಏನಿದೆ, ಎಸ್ಪೆಷಲಿ ಲಾಸ್ಟ್ 30 ಮಿನಿಟ್ಸ್ ಅಂತ ಏನ್ ಹೇಳ್ತಿದ್ದಾರೆ, ತುಂಬಾ ಎಮೋಷನಲಿ ಕನೆಕ್ಟ್ ಆಗುತ್ತೆ, ಇಟ್ಸ್ ನೆವರ್ ಬಿಫೋರ್ ಅನ್ನೋ ತರನೇ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಿಮ್ಗೆ ಆ 30 ಮಿನಿಟ್ಸ್ ಆಫ್ ಸಿನಿಮಾ ಅದು ಎಷ್ಟು ಇಂಪಾರ್ಟೆಂಟ್, ಪ್ಲಸ್ ನಿಮ್ಗೆ ಹೆಂಗ್ ಕನೆಕ್ಟ್ ಆಯ್ತು ಅದೆಲ್ಲ ಕೇಳಿದಾಗ ಮ್ಯಾಮ್? ಅಂದ್ರೆ 30 ಮಿನಿಟ್ಸ್ ಈಸ್ ಲೈಕ್ ಹಾರ್ಟ್ ಆಫ್ ಅವರ್ ಮೂವಿ. ಆ ಮ್ಯೂಸಿಕ್ ಆಗಲಿ, ನಾವಿಬ್ಬರೇ ಕಾಣಿಸ್ತಾ ಇರ್ತೀವಿ ಅಲ್ಲಿ ತುಂಬಾ. ಅಂದರೆ ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿ, ಯಾರು ನೋಡಿದ್ರು ಎಮೋಷ್ನಲ್ ಆಗಿ ಲಾಸ್ಟಲ್ಲಿ ಹತ್ಕೊಂಡು, ಹುಡುಗಿರೇ ಅಂತಲ್ಲ ಹುಡುಗರು ಕೂಡ ಎಲ್ಲರೂ ಹತ್ಕೊಂಡು ನೋಡ್ತಿದ್ದಾರೆ. ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ಸ್ ನಮಗೆ ಅದಕ್ಕಿಂತ ಇನ್ನೇನು ಬೇಕು ಅನಿಸ್ತು. ಅಂದರೆ ಅವರೆಲ್ಲ ಕನೆಕ್ಟ್ ಆಗೋದಾಗ್ಲಿ ಆ ಕ್ಯಾರೆಕ್ಟರ್ಸ್ಗೆ ಅಂದ್ರೆ ಖುಷಿ ಕೊಡು. ಈಗ ಯಾರಾದ್ರೂ ಆಲ್ರೆಡಿ ಗೊತ್ತಿರೋರು ಅವ್ರು ನಕ್ಕಾಗ, ಅವ್ರ ಹತ್ತಾಗ ನಮ್ ರಿಲೇಟಿವ್ ಬೇಗ ಕನೆಕ್ಟ್ ಆಗ್ಬಿಡ್ತೀವಿ. ಕನೆಕ್ಟ್ ಆಗ್ತೀವಿ ನಾವು. ಹೊಸಬ್ರ ಫೇಸಸ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ತುಂಬಾ ದೊಡ್ಡ ವಿಷಯ. ಅಂಥದ್ರಲ್ಲಿ ಅಷ್ಟು ಕನೆಕ್ಟ್ ಆಗಿ, ಅಷ್ಟೊಂದು ಡೀಪ್ ಆಗಿ ಒಂದು ಕ್ಯಾರೆಕ್ಟರ್ಗೆ ರೂಟ್ ಮಾಡೋ ಒಂದು ವಿಷಯ ಇದೆಯಲ್ಲ, ಹೀರೋಯಿನ್ ಕ್ಯಾರೆಕ್ಟರ್ ರೂಟ್ ಮಾಡೋದಾಗ್ಬೋದು, ಲವ್ ರೆಡ್ಡಿ ಕ್ಯಾರೆಕ್ಟರ್ಗೆ ರೂಟ್, ಈಗ ನನಗೆ ರೂಟ್ ಮಾಡೋದಾಗ್ಬೋದು. ಸರ್ ನೀವು ನಂಬೋದಿಲ್ಲ, ಅಣ್ಣ ಹೇಳ್ತಾ ಇದ್ರು ಆಗ್ಲೇ, ನಾನು ನಮ್ಮ ತಂದೆ ಒಂದು ಟೈಮಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ. ಯಾವ ಸಿಚುಯೇಷನ್ ಗೊತ್ತಾ? ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಬರುತ್ತೆ, ಅಲ್ಲಿವರೆಗೂ ಮಜಾ ಮಾಡ್ಕೊಂಡು ನಗ್ತಾ ಎಲ್ಲ ಬರ್ತಾ ಇದ್ರು. ಒಂದ್ ಪರ್ಟಿಕ್ಯುಲರ್ ಸೀನ್ ಅಲ್ಲಿ ವಿಸಿಲ್ಸ್ ಹಾಕ್ಬಿಟ್ರು. ಅದೇನು ಹೀರೋ ಎಲಿವೇಶನ್ ಸೀನ್ ಅಲ್ಲ, ಎಲಿವೇಶನ್ ಸೀನ್ ಕೊಟ್ರೆ ಒಳ್ಳೆಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದ್ಬಿಡುತ್ತೆ, BGM ಸಖತ್ತಾಗಿರುತ್ತೆ, ಶಿಳ್ಳೆಗಳು ಬಂದ್ಬಿಡುತ್ತೆ. ಒಂದು ಎಮೋಷನಲ್ ಸೀನ್ಗೆ ಜನರು ಕನೆಕ್ಟ್ ಆಗಿ ಇದು ಹಿಂಗಿರ್ಬೇಕು ಅಂದ ವಿಜಿಲ್ಸ್ ಹೊಡೆದಾಗ ಎಷ್ಟು ಕನೆಕ್ಟ್ ಆದ್ರೆ ಮಾತ್ರ ಅದು ಸಾಧ್ಯ. ಆ ಮೂಮೆಂಟ್ ಅಲ್ಲಿ ನಾವು ಗೆದ್ವಿ ಅಪ್ಪ ಅನ್ನೋ ಒಂದು ಫೀಲ್ ಅಲ್ಲಿ ನನ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಮ್ಮ ಅಪ್ಪ ನೋಡಿ ಪಾಪ ಅವರು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದ್ರೆ ಐ ಫೀಲ್ ಪ್ರೌಡ್. ನಮ್ಮಪ್ಪ ಪ್ರೌಡ್ ಆಗಿ ಫೀಲ್ ಆಗಿದ್ ಮೂಮೆಂಟ್ ಅದು. ನನಗೂ ತುಂಬಾ ಖುಷಿ ಕೊಟ್ಟಿದ್ ಮೂಮೆಂಟ್. ನಮ್ಮೆಲ್ಲ ಇಡೀ ತಂಡಕ್ಕೆ ಒಂದಷ್ಟು ಪ್ರೌಡ್ ಮೂಮೆಂಟ್ ಅದು. ಟ್ರೈಲರ್ ಅಲ್ಲಿ ಇನ್ನೊಂದು ಡೈಲಾಗ್ ಇದೆ, ನನ್ನನ್ನೇ ನಿಬ್ಬ ನಿಬ್ಬಿ ಅನ್ಕೊಂಡಿದ್ದೀರಾ ನಮ್ ಲವ್ ಸ್ಟೋರಿನ ಅಂತ. ಅಕಾರ್ಡಿಂಗ್ ಟು ಯು, ನಿಮ್ ಪ್ರಕಾರ ನಿಬ್ಬ ನಿಬ್ಬಿ ಅಂದ್ರೆ ಯಾರು? ಅವ್ರದ್ದೊಂದು ಕ್ಯಾರೆಕ್ಟರೈಸೇಷನ್ಸ್ ಏನು ಅಂತ ಹೇಳ್ತೀರಾ? ಎಷ್ಟೋ ಜನಕ್ಕೆ ಗೊತ್ತಾಗ್ಬೇಕಲ್ವಾ, ವಿ ಆರ್ ಅಂಡರ್ ಕ್ಯಾಟಗರಿ ಆಫ್ ನಿಬ್ಬ ನಿಬ್ಬಿ ಅಂತ. ಸರ್ ನೀವು ನಂಬಲ್ಲ ಸರ್, ಈಗಿರೋ ಟ್ರೆಂಡಿಗೆ ನಮಗೂ ಗೊತ್ತಿರಲ್ಲ ಜೆನ್ಜಿ ವರ್ಡ್ಸ್ ಏನಿದೆ ಅಂತ ಕೆಲವೊಂದೆಲ್ಲ. ನಿನ್ನೆ ಯಾವ್ದೋ ಒಂದು ನೋಡಿ ಅದು ಹೇಳಿದ್ರೇನೆ ತಪ್ಪಾಗ್ಬಿಡುತ್ತೆ ವರ್ಡ್. ಜೆನ್ಜಿ ವರ್ಡ್ ಅಂತ ಕ್ಯೂಟ್ ಆಗಿ ಕರ್ಕೋತಾರಂತ, ಅದನ್ನ ಹೇಳ್ಬಾರ್ದು ಬಿಡಿ ಆ ವರ್ಡ್. ಅಂದ್ರೆ ಏನೋ ಯೂಶುವಲ್ ಆಗಿ ಏನೋ ನೋಡಿದ ತಕ್ಷಣ ಮಾತಾಡೋದು, ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಮಾತಾಡ್ಕೊಳ್ಳೋದು, ನೈಟ್ ಎಲ್ಲ ಮಾತಾಡ್ಕೊಳ್ಳೋದು, ಆಮೇಲಿಂದ ಸುತ್ತಾಡೋದು, ಫಿಲಿಮ್ಸ್ಗೆ ಹೋಗೋದು, ಸಿನಿಮಾ ಸುತ್ತಾಡೋದು, ಇಲ್ಲ ಯಾವ್ದಾದ್ರು ಕಾಫಿ ಶಾಪ್ಗಳು ಸುತ್ತಾಡೋದು, ಇದೆಲ್ಲ ಆದ್ಮೇಲೆ ಕ್ಯೂಟ್ ಆಗಿ ಚಿನ್ನಿ, ಬೇಬಿ, ಬಂಗಾರಿ, ನನ್ನ ಮುದ್ದು ಕಂದ, ಹಂಗೆ ಹಿಂಗೆ ಅಂತ ಅನ್ಕೊಳ್ಳೋದು. ಸೊ ಇದು ಏನಂತ ಹೇಳಿದ್ರೆ ಎಲ್ಲ ಪ್ರೀತಿಲಿ ಇರುತ್ತೆ. ಇದು ಸ್ವಲ್ಪ ಕ್ರಿಂಜ್ ಅಂತ ಫೀಲ್ ಆದ್ರೂ ಕೂಡ ದಟ್ಸ್ ಟ್ರೂ. ಅವಾಗ 2000 ಲಾಕ್ಡೌನ್ ಟೈಮ್ 20 ಅಲ್ಲಿ ಹಂಗೆಲ್ಲ ಈ ನಾರ್ತ್ ಇಂಡಿಯನ್ ರೀಲ್ಸ್ ಬರ್ತಿತ್ತು ಗೊತ್ತಾ, ಈ ಕ್ರಿಂಜ್ ರೀಲ್ಸ್ ಬರುತ್ತಲ್ಲ, ಅದೇ ನಿಬ್ಬ ನಿಬ್ಬಿ ನಿಬ್ಬಾ ನಿಬ್ಬಿ ಅಂತ ನೋಡಿ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬಿಟ್ರು. ಅದೇ ಸೊ ನಿಬ್ಬ ನಿಬ್ಬಿ. ಕೈಂಡ್ ಆಫ್ ಅದನ್ನ ನಿಬ್ಬಾ ನಿಬ್ಬಿ ಅಂತ ಹೇಳಿ ಮ್ಯಾಮ್ ಹೋಲ್ಸಮ್ ಆಗಿ ಎಲ್ರಿಗೂ ಸೇರಿ ಸರಿ ಹೊಡೆದ್ಬಿಟ್ರು. ಸೊ ಅಂಥದ್ದೇನಿರೋದಿಲ್ಲ ಸಿನಿಮಾದಲ್ಲಿ. ಬಿಕಾಸ್ ನನಗೂ 30 ವರ್ಷ ದಾಟಿರುತ್ತೆ ಸಿನಿಮಾದಲ್ಲಿ. ಒಂದು 30 ವರ್ಷ ದಾಟಿದ ಮೇಲೆ ಒಂದು ಹುಡುಗಿನ ನೋಡಿ ಫಸ್ಟ್ ಟೈಮ್ ಲವ್ ಅಲ್ಲಿ ಬಿದ್ದಾಗ ಹೇಗಿರುತ್ತೆ ಅನ್ನೋದು ಒಂದಷ್ಟು ಕಾನ್ಸಿಕ್ವೆನ್ಸಸ್ ಅವ್ನ ಲೈಫಲ್ಲಿ ಆಗ್ಬೋದು, ಅವ್ನ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸ್ ಅಲ್ಲಿ ಆಗ್ಬೋದು. ಆಮೇಲಿಂದ ಒಂದು ಹುಡುಗಿ
ಓದ್ತಿರ್ಬೇಕಾದ್ರೆ ಏನೋ ಆಗೋದಿಲ್ಲ ಅದು, ಅವಳೊಂದು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾಳೆ. ಸೊ ಎಲ್ಲೂ ಕೂಡ ಆ ನಿಬ್ಬಿ ಒಂದು ಫೀಲಿಂಗ್ಸ್ ಆಗ್ಬೋದು ಅವಕಾಶನೇ ಇಲ್ಲ. ಬಟ್ ಅವರು ಕೂಡ ಸಿನಿಮಾ ನೋಡಿದ್ದಾರೆ ಬಿಕಾಸ್ ಆಕ್ಚುಲಿ ಅಂದ್ರೆ ನೋಡಿದಾರೆ, ಇನ್ಫ್ಯಾಕ್ಟ್ ಅವರು ಅಳ್ತಿದಾರೆ ಎಲ್ಲರೂ. ಅಳ್ತಿದ್ದಾರೆ. ಯಾ ಎಕ್ಸಾಕ್ಟ್ಲಿ. ಅಂದ್ರೆ ಈಗ ಈಗಿನ ಕಾಲದಲ್ಲಿ ನಾವು ಏನೇ ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಪ್ರೀತಿ ಅನ್ನೋದು ಅಷ್ಟೊಂದು ಏನೋ ಒರಿಜಿನಲ್ ಪ್ರೀತಿ ಕಾಣಿಸೋದಿಲ್ಲ. ಡೇ ಬೈ ಡೇ ಎಸೆನ್ಸ್ ಕಳೆದೋಗ್ತಿದೆ ಅಂತ ಕಳೆದು ಹೋಗ್ತಿದೆ. ಸುಮ್ಮನೆ ಏನೋ ಸುತ್ತಾಡ್ತಾರೆ, ಬಿಟ್ಟು ಹೋಗ್ತಾರೆ, ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಂತ. ಇಂಥ ಒಂದು ಟೈಮಲ್ಲಿ ಒಂದು ನಿಜವಾದ ಪ್ರೀತಿ ಅಂದ್ರೆ ಏನು, ಒಂದು ಹುಡುಗ ಹುಡುಗಿ ಅಷ್ಟೊಂದು ಒಬ್ರನ್ನೊಬ್ರು ಇಷ್ಟಪಟ್ಟಾಗ ಅವ್ರಿಗೊಂದು ಬರುವಂತ ಸಮಸ್ಯೆಗಳೇನು, ಅವರು ಅದನ್ನ ಹೇಗೆ ಏನೋ ಎದುರಿಸಿ ನಿಂತರು, ಏನಾಯ್ತು ಅನ್ನೋದೊಂದು ಪ್ರೀತಿ ಇದೆಯಲ್ಲ, ಅದು ಸ್ಕ್ರೀನ್ ಮೇಲೆ ನೋಡಿದಾಗ ವಾವ್, ನಾವು ಹಿಂಗ್ ಪ್ರೀತಿ ಮಾಡ್ಬೇಕು ಗುರು ಅನ್ನೋ ಒಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಸರ್ ನೀವೆಲ್ಲ ನೋಡಿದಿರಾ? ಲವ್ ಶುಡ್ ಬಿ ಆರ್ಟ್ ಆಫ್ ದ ಲೈಫ್ ಬಟ್ ಡು ನಾಟ್ ಪಾರ್ಟ್ ಆಫ್ ದಿ ಲೈಫ್ ಅಂತ. ಸರ್ ಹೇಳಿ ಸರ್ ಹೇಳಿ. ಲವ್ ಶುಡ್ ಬಿ ಆರ್ಟ್ ಆಫ್ ದಿ ಲೈಫ್ ಬಟ್ ಡು ನಾಟ್ ಪಾರ್ಟ್ ಆಫ್ ದಿ ಲೈಫ್ ಅಂತ. ನಿಜವಾಗ್ಲೂ ನಂಗೆ ಅರ್ಥ ಆಗ್ಲಿಲ್ಲ, ಬಟ್ ಚೆನ್ನಾಗಿ ಅನಿಸ್ತಾ ಇದೆ. ಸರ್ ನೀವೆಲ್ಲಾದ್ರೂ ನಿಬ್ಬಿ ಲವ್ ಸ್ಟೋರಿ ಅಥವಾ ನೀವೆಲ್ಲಾದ್ರೂ ನೋಡಿ ಏನ್ ಗುರು ನಿಬ್ಬಿ ಲವ್ ಸ್ಟೋರಿ ಅಂತ ಯಾವಾಗ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಸಿನಿಮಾ ನೋಡಿ ಅಟ್ಲೀಸ್ಟ್ ಯಾವಾಗಾದ್ರೂ. ದಯವಿಟ್ಟು ನಾವು ಸಿನಿಮಾ ಇನ್ನೊಂದು ಮತ್ತೊಂದು ಇದೇ ನಮ್ಗೆ ಹೊಸ ಒಂದು ಅನುಭವ. ಈಗ ನಮ್ಮ ಇಬ್ರು ನಮ್ಮ ಊರಿನವರು, ನಮ್ಮ ಊರಲ್ಲೇ ಮೂವಿ ಆಯ್ತು, ನಮ್ಮ ಕಸಿನ್ಸ್ ಆಯ್ತಾ. ಹೀಗಾಗಿ ಇವರ ಒಂದು ಸುಮಾರು ವರ್ಷಗಳ ಒಂದು ಡ್ರೀಮ್ ಇತ್ತು ಹೌದು ಮನುಷ್ಯರಿಗೆ. ಹೇಗೆ ಅಂತಂದ್ರೆ ಒಂದು ಕೊನೆ ಆಸೆ ಏನು ಅಂತಂದ್ರೆ ಒಂದ್ ಮೂವಿ ಮಾಡ್ಬೇಕು ಅಂತ ಇವ್ರಿಬ್ರಲ್ಲಿ ಇತ್ತು. ಹಾಗಾಗಿ ಎಲ್ಲ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅಷ್ಟೇ, ಬಿಟ್ರೆ ಬೇರೆ ಉದ್ದೇಶ ಅಂತೂ ಏನು ಇಲ್ಲ. ಆದ್ರೆ ಫೈನಲಿ ಒಂದು ಗೊತ್ತಾಗಿದ್ದು ಏನಂತಂದ್ರೆ, ನಮ್ಮ ಹಳ್ಳಿಯಲ್ಲಿ ಕೂಡ ಒಂದು ಗಡಿನಾಡಿನಲ್ಲಿ ಹುಟ್ಟಿ ಇಂಥ ಒಂದು ಪ್ರತಿಭೆ, ಇಂಥ ಒಂದು ಕಲೆಗಳು ಇವರಲ್ಲಿ ಇದೆಯಾ ಅಂತ ನಮಗೆ ಮನಿ ಮ್ಯಾಟರ್ ಆಗ್ಲಿ, ಇನ್ನೊಂದಾಗ್ಲಿ, ಪಬ್ಲಿಸಿಟಿ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಅನ್ನೋ ಒಂದು ಥಾಟೇ ಇರ್ಲಿಲ್ಲ ನಮ್ಗೆ. ಆದ್ರೆ ಇನ್ನೊಬ್ರು ಸುದ್ದಿ ಸ್ಟೋರಿ ಹೇಳಿದ್ವಲ್ಲ, ಆವತ್ತು ನಮಗೆ ನಮ್ಮ ಮನೆಗಳಲ್ಲಿ, ನಮ್ಮ ಊರಲ್ಲಿ, ಗಡಿನಾಡಿನಲ್ಲಿ ಹುಟ್ಟಿ ಈ ಮಕ್ಕಳಿಗೆ ಈ ಒಂದು ಇದಿದೆಯಲ್ಲ, ಇಷ್ಟು ಜನ ಮನ್ಸು ಗೆದ್ರಲ್ವಾ ಅನ್ನೋ ಒಂದು ಖುಷಿನೇ ಅದು ಕಿಕ್ಕೇ ಬೇರೆ. ಸೊ ಅವ್ರು ಹೇಳಿದ್ದು ತುಂಬಾನೇ ಕನೆಕ್ಟ್ ಆಯ್ತು, ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅದು. ಯಾಕೆಂದ್ರೆ ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ಇಲ್ಲೇ ಒಂದೇನೋ ಈ ತರನೇ, ನೀವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಇಲ್ಲೇ ಕೂತಿರ್ತಾರ, ಈ ತರನೇ ಕೂತು ಇವತ್ತು ಇಂಥ ಪ್ಲೇಸ್ ಅಲ್ಲಿ ಸಿನಿಮಾ ಮಾಡಿ ಶೂಟ್ ಆಗಿ ಥಿಯೇಟರ್ ರಿಲೀಸ್ ಆಗಿ ಒಂದು ಗ್ರೇಟ್ ರೆಸ್ಪಾನ್ಸ್ ಬಂದು ಸ್ಟಾರ್ ಗಳೆಲ್ಲ ಮೆಚ್ಚಿ ಬೇರೆ ಭಾಷೆಗೆ, ನಮ್ಮ ಭಾಷೆಗೂ ಕೂಡ ಬಂದ, ಕನ್ನಡಕ್ಕೂ ಕೂಡ ತರ್ಜುಮೆ ಆಗಿ ಬರ್ತಾ ಇದೆ. ತರ್ಜುಮೆ ಅಲ್ಲ ಸರ್, ಇದು ಕನ್ನಡ ಸಿನಿಮಾನೇ. ಓಕೆ, ಕನ್ನಡ ಸಿನಿಮಾ ಬರ್ತಾ ಇದೆ. ಇದೊಂದು ಎಷ್ಟೋ ಜನಕ್ಕೆ ಡ್ರೀಮ್ ಇರುತ್ತಿದೆ ಒಂದು ಸಿನಿಮಾ ಮಾಡ್ಬೇಕು ಅಂತ. ಸೊ ಅದು ಅಲ್ಲದೆ ಮೊದಲ ಸಿನಿಮಾದಲ್ಲಿನೇ ಒಂದಿಷ್ಟು ಸಾವಿರ ಲಕ್ಷ ಜನಗಳ ಮನಸ್ಸು ಗೆಲ್ಲೋದಿದೆಯಲ್ಲ, ತುಂಬಾ ಹಾರ್ಡ್ ಅದು ತುಂಬಾ ಅಚೀವ್ ಮಾಡೋದು. ಸೊ ಅದನ್ನ ಲವ್ ರೆಡ್ಡಿ ಆಗ್ಲೇ ಈಗ ಆಂಧ್ರ ತೆಲಂಗಾಣದಲ್ಲಿ ಆಗ್ಲೇ ಮಾಡಿ ಮುಗಿಸಿದೆ. ಸೊ ಕಮ್ಮಿಂಗ್ ಕನ್ನಡಕ್ಕೂ ಕೂಡ ಬರ್ತಾ ಇದೆ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಅಲ್ಲಿ ಸಿಕ್ಕಂತ ರೆಸ್ಪಾನ್ಸ್ ಗಿಂತ ಇನ್ನೂ ದೊಡ್ಡ ಮಟ್ಟದ ರೆಸ್ಪಾನ್ಸ್ ನಮ್ಮ ಕನ್ನಡ ಜನತೆಯಿಂದ ಸಿಗ್ಲಿ ಅಂತ ಕೇಳ್ಕೊತೀನಿ. ಸೊ ಫೈನಲಿ ಸರ್, ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ಗೆ ದುನಿಯಾ ವಿಜಯ್ ಸರ್ ಸಪೋರ್ಟ್ ಮಾಡಿದ್ರು. ಅವರು ಪ್ರತಿ ಹೆಜ್ಜೆನಲ್ಲೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾವಾಗ್ಲೂ ಹೊಸಬರಿಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಈ ಸಿನಿಮಾಗೂ ಜೊತೆಯಾಗಿ ನಿಂತಿದ್ದಾರೆ. ಎಸ್ ಸರ್, ಏನು ಹೇಳ್ತೀರಾ ಆಡಿಯನ್ಸ್ಗೆ? ಸೊ ಮೊದಲನೇದಾಗಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಗ್ರಾಮೀಣ ಕನ್ನಡದ ಒಂದು ಸೊಗಡೇನಿದೆ, ಆ ಒಂದು ಇದರಲ್ಲಿ ಮಾಡಿರುವಂಥ ಒಂದು ಚಿತ್ರ. ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ನಮ್ಮ ಗುಡಿಬಂಡೆ, ಬಾಗೇಪಲ್ಲಿ ರೀಜನಲ್ ಏನು ಪ್ರದೇಶ ಏನಿದೆ, ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆ ಆಧಾರಿತ ಮಾಡಿರೋಂಥ ಒಂದು ಸಿನಿಮಾ. ಎಲ್ಲ ಇಲ್ಲಿನ ಹುಡುಗರು ಮಾಡಿರೋಂಥ ಸಿನಿಮಾ, ಕಂಪ್ಲೀಟ್ಲಿ ಶಾರ್ಟ್ ಇನ್ ಚಿಕ್ಕಬಳ್ಳಾಪುರ. ಸೊ ನಾವು ಇದೇ 22ಕ್ಕೆ ಎಲ್ಲ ಕರ್ನಾಟಕದಾದ್ಯಂತ ಚಿತ್ರ ತೆರೆ ಕಾಣ್ತಾ ಇದೆ. ನಮಗೆ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್, ನಮ್ಮ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಜೊತೆ ನಿಂತು ಸಿನಿಮಾ ನೋಡಿದ್ದಾರೆ. ಅವರು ಸಿನಿಮಾ ನೋಡಿ ಸಖತ್ ಇಷ್ಟ ಆಗಿ ಹೊಸಬರು ಮಾಡಿದ್ರೆ ಹಿಂಗೆ ಮಾಡಬೇಕು ಹೊಸ ಹುಡುಗರು ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ನಿಂತು ಇವತ್ತು ಎಲ್ಲ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆಯೇ ಹೊಂಬಳೆ ಫಿಲ್ಮ್ಸ್ ಸಂಸ್ಥೆಯವರು ನಮ್ಮ ಸಿನಿಮಾನ ವಿತರಣೆ ಮಾಡ್ತಾ ಇದ್ದಾರೆ. ಒಂದಷ್ಟು ಒಳ್ಳೆಯವ್ರ ಕಡೆಯಿಂದ ನಮಗೊಂದು ಸಪೋರ್ಟ್ ಸಿಕ್ಕಿದೆ, ಸಾಥ್ ಸಿಕ್ಕಿದೆ. ನಮ್ಮ ಒಂದು ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, ಕನ್ನಡದ ಜನ, ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಸಿನಿಮಾ, ನೀವು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್, ವಾಚ್ ಅವರ್ ಸಿನಿಮಾ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಮೂವಿ ಲವ್ ರೆಡ್ಡಿ ಇದೇ ತಿಂಗಳು ನವೆಂಬರ್ 22 ಕರ್ನಾಟಕದಾದ್ಯಂತ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ. ದುನಿಯಾ ವಿಜಯ್ ಸರ್ ಅದನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ. ಹೊಂಬಾಳೆ ಅವರು ನಮ್ಮ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇಷ್ಟು ದೊಡ್ಡವರೆಲ್ಲ ನಮಗೆ ಬಂದು
ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮೂವಿ ಅಷ್ಟೇ ಚೆನ್ನಾಗಿದೆ. ಒಂದು ಹಾನೆಸ್ಟ್ ಅಟೆಂಪ್ಟಿಂದ ಒಂದು ಪ್ಯೂರ್ ಲವ್ ಸ್ಟೋರಿ, ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕಸಿನ್ಸ್ ಎಲ್ಲರ ಜೊತೆಲಿ ಕುತ್ಕೊಂಡು ನೋಡೋ ಅಂತ ಸಿನಿಮಾನ ನಾವು ತೆಗ್ದಿದ್ದೀವಿ. ಎಲ್ಲರೂ ಹೊಸಬ್ರು ಪ್ಲೀಸ್ ಬಂದು ನಮ್ಮ ಮೂವಿನ ಥಿಯೇಟರ್ಸ್ ಅಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೇ ನಿಮ್ಮ ಸರ್ಕಲ್ ಎಲ್ಲರಿಗೂ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು. ಸರ್, ಮೊದಲ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ. ಸೊ ಆಗ್ಲೇ ತೆಲುಗಲ್ಲಿ ಗೆದ್ದಾಗಿದೆ, ಕನ್ನಡದಲ್ಲೂ ಗೆಲ್ಲೋದಕ್ಕೆ ರೆಡಿ ಆಗಿದೆ. ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್ ಕನ್ನಡದಲ್ಲೂ ಕೂಡ. ಥ್ಯಾಂಕ್ ಯು. ಇಷ್ಟ ಅಲ್ಲದೆ ಇನ್ನು ಹಲವಾರು ಸಿನಿಮಾಗಳು, ಮತ್ತಷ್ಟು ಪ್ರತಿಭೆಗಳು ಅಥವಾ ನಿಮ್ ಜೊತೆ ಇರುವಂತ ನಿಮ್ಮ ಸರ್ಕಲ್ಗೆ ಮತ್ತಷ್ಟು ಸಿನಿಮಾಗಳು ಮಾಡ್ಲಿ, ಇನ್ನೂ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ಮಾಡೋ ತರ ಆಗ್ಲಿ ಸರ್. ಏನ್ ಹೇಳ್ತೀರಾ ಸರ್? ಹೇಳೋದಂದ್ರೆ ತೆಲುಗಲ್ಲಿ ನೋಡಿದ ಎಲ್ಲಾ ಪ್ರೇಕ್ಷಕರಿಗೂ, ಲವ್ ರೆಡ್ಡಿ ಮೂವಿ ನೋಡಿದ ಎಲ್ಲಾ ಪ್ರೇಕ್ಷಕರಿಗೂ, ಈ ಮೂವಿಗೆ ಬೆನ್ನೆಲುಬಾಗಿ ನಿಂತ ವಿಜಯ್ ಅಣ್ಣನಿಗೆ, ಪ್ರಭಾಸ್ ಅಣ್ಣನಿಗೆ, ಎಲ್ಲಾ ಪ್ರೇಕ್ಷಕರಿಗೂ ಕೂಡ ನಾವು ಚಿರಋಣಿ. ಅವ್ರ ಮನೆಗಳಲ್ಲಿ, ಪ್ರೇಕ್ಷಕರ ಮನೆಗಳಲ್ಲಿ ಇಂಥ ಒಂದು ಪ್ರತಿಭೆಗಳು ಏನಾದ್ರು ಇದ್ರೆ ಗುರುತಿಸಿ, ನಮ್ಮ ಮೂವಿ ನೋಡಿ ಇಂಥ ಪ್ರತಿಭೆಗಳು ಅವ್ರ ಮನೆಗಳಲ್ಲಿ ಇದ್ರೆ ಅವ್ರಿಗೆ ಇದೇ ತರನೇ ಕೋಆಪರೇಟ್ ಮಾಡಿ ಅವ್ರನ್ನ ಮೇಲಕ್ಕೆ ಎತ್ತೋ ತರ, ಅವ್ರ ಸಬಾರ್ಡಿನೇಟರ್ಸ್ ಎಲ್ಲ ಎತ್ತೋ ತರ ಒಂದು ಇದು ಮಾಡ್ಲಿ ಅಂತ ನಾನು ಆಶಿಸ್ಬಿಟ್ಟು, ಇವ್ರಿಗೆ ನಮ್ಮ ಪ್ರೇಕ್ಷಕರಿಗೂ ನಮ್ಗೆ ಸಪೋರ್ಟ್ ಮಾಡಿದಂತವ್ರಿಗೂ ನಾವು ಯಾವತ್ತಿಗೂ ಚಿರಋಣಿ. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲಿ ಸಿಗೋಣ. ಅದಾದ ನಂತರ ಡೆಫಿನೆಟ್ಲಿ ಸಕ್ಸಸ್ ಮೀಟ್ ಇದ್ದೇ ಇರುತ್ತೆ, ಅಲ್ಲೂ ಕೂಡ ಸಿಗೋಣ. ಒಳ್ಳೇದಾಗ್ಲಿ ಎಲ್ರು. ಥ್ಯಾಂಕ್ ಯು. 22 ನೋಡಿ ಲವ್ ರೆಡ್ಡಿ ಮೂವಿ.